ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಟಿ ಮತ್ತು ಸಿ ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಬರ್ತೀನಿ. ಮೊದಲನೇದಾಗಿ ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು? ಇಂದಿನ ಅವಧಿನಲ್ಲಿ ನಾನು ಈ ಪ್ರಶ್ನೆಯನ್ನು ಮೆನ್ಷನ್ ಮಾಡಿದ್ದೆ, ಮುಂದಿನ ಅವಧಿನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ ಅಂತ. ಕ್ರಿಯಾ ಸಂಶೋಧನೆ ಅಂದರೆ ಆಕ್ಷನ್ ರಿಸರ್ಚ್ ಅಂತ. ಅದರ ಆಕ್ಷನ್ ರಿಸರ್ಚ್ನ ಫೌಂಡರ್ ಯಾರು, ಅದನ್ನು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸಾಮಾನ್ಯ ಪತ್ರಿಕೆಯಲ್ಲೂ ಕೂಡ ಬರುತ್ತೆ, ಜನರಲ್ ಪೇಪರಲ್ಲೂ, ಜೊತೆಗೆ ಸಮಾಜ ವಿಜ್ಞಾನ ಮತ್ತು ಸೈನ್ಸ್ ಮೆಥಡಾಲಜಿಲೂ ಕೂಡ ಬರ್ತದೆ. ಆಪ್ಷನಲ್ಲರಿಗೂ ಕೂಡ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದೆ, ಕೇಳಿದ್ದಾರೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಮೊದಲನೇ ಬಂದಾಗ ಯಾರದರ ಪಿತಾಮಹ ಗೊತ್ತಿರಲಿ ನಿಮಗೆ, ಕಾರ್ಟ್ ಲೆವಿನ್ನು ಅದರ ಪಿತಾಮಹ. ಆಕ್ಷನ್ ರಿಸರ್ಚ್ನ ಪಿತಾಮಹ ಯಾರಂದರೆ ಕಾರ್ಟ್ ಲೆವಿನ್ ಅವರು. ನೆಕ್ಸ್ಟ್ ಮುಂದೆ ಬರ್ತೀನಿ, ಇದನ್ನು ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಮುಂದೆ ಬರ್ತೀನಿ. ಏನು ಕ್ರಿಯಾ ಸಂಶೋಧನೆ ಅಂದರೆ, ಕ್ರಿಯಾ ಸಂಶೋಧನೆ ಯಾತಕ್ಕೆ ಬೇಕು, ಸಾಮಾನ್ಯ ಸಂಶೋಧನೆಗೂ ಮತ್ತು ಕ್ರಿಯಾ ಸಂಶೋಧನೆಗೂ ಏನು ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಕ್ಲಿಯರ್ ಮಾಡಿಬಿಟ್ಟು ಮುಂದಕ್ಕೆ ಬರ್ತೀನಿ. ಸಂಶೋಧನೆ ಅಂದರೆ ರಿಸರ್ಚ್ ಅಂತ ಕರಿತಾ ಬರ್ತೀವಿ. ಈ ರಿಸರ್ಚ್ ಅನ್ನೋದು ಬ್ರಾಡರ್ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿದೆ. ಏನು ವಿಶಾಲವಾದ ವ್ಯಾಪ್ತಿ? ಹೆಚ್ಚು ಜನ ಸ್ಯಾಂಪಲನ್ನು ತೆಗೆದುಕೊಂಡು ಮತ್ತು ದೊಡ್ಡ ಮಟ್ಟದಲ್ಲಿ ಉಪಯೋಗಕ್ಕೆ ಬರುವಂಥ ಒಂದು ಸಂಶೋಧನೆಯನ್ನೇ ನಾವು ಸಂಶೋಧನೆ ರಿಸರ್ಚ್ ಅಂತ ಕರಿತಾ ಬರ್ತೀವಿ. ರಿಸರ್ಚನ್ನು ಎಜುಕೇಷನ್ ಫೀಲ್ಡಲ್ಲಿ ಮಾಡಿದ್ರೆ ಇಡೀ ದೇಶಕ್ಕೆ ಅಪ್ಲೈ ಆಗುತ್ತೆ. ಆಗ ಸ್ಯಾಂಪಲ್ಸನ್ನು, ನಮೂನೆಗಳನ್ನು ದೇಶದ ಎಲ್ಲ ಶಾಲೆಗಳಿಂದಲೂ ಆಯ್ಕೆ ಮಾಡ್ತಾ ಬರ್ತಾರೆ. ಇದೊಂದು ದೊಡ್ಡ ಮಟ್ಟದ ಸಂಶೋಧನೆ. ಇದರ ವ್ಯಾಪ್ತಿ ಭಾಳ ವಿಶಾಲವಾದದ್ದು, ದೊಡ್ಡ ಮಟ್ಟದ ಸಂಶೋಧನೆ ಆಗಿದೆ. ಇದರ ರಿಸಲ್ಟ್ಸ್ಗಳು ಇಡೀ ದೇಶಕ್ಕೆ ಅಪ್ಲೈ ಆಗ್ತಾ ಬರ್ತದೆ. ಅದರಿಂದ ಇದು ದೊಡ್ಡ ವ್ಯಾಪ್ತಿಯಾದಂಥ ರಿಸರ್ಚ್ ಆಗಿದೆ. ಬೇರೆ ಬೇರೆ ಮೆಡಿಸಿನ್ ಕ್ಷೇತ್ರದಲ್ಲಿ ಮಾಡ್ತಾರೆ, ಬೇರೆ ಬೇರೆ ರಂಗದಲ್ಲೂ ಕೂಡ ನಾವು ರಿಸರ್ಚನ್ನು ನೋಡ್ಬೋದು. ಆದರೆ ಮೊಟ್ಟ ಮೊದಲ ಬಾರಿಗೆ ಕಾರ್ಟ್ ಲೆವಿನ್ ಅನ್ನೋನು ಜರ್ಮನಿ ಮೂಲದವನು, ಆದರೆ ಅಮೆರಿಕನ್ ಸೈಕಾಲಜಿಸ್ಟು ಕಾರ್ಟ್ ಲೆವಿನ್ ಅಂತ. ಇವನು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾನೆ, ಜರ್ಮನಿ ದೇಶದ ಕಾರ್ಟ್ ಲೆವಿನ್ನು ಅಮೆರಿಕಾದಲ್ಲಿ MIT ಇನ್ಸ್ಟಿಟ್ಯೂಷನ್ ಪ್ರೊಫೆಸರ್ ಆಗಿದ್ದರು. ಅವ್ರು ಏನು ಮಾಡ್ತಾರೆ ನೋಡಿ, ಈ ಸಂಶೋಧನೆ ಬ್ರಾಡರ್ ಆಗಿದೆ, ಹೆಚ್ಚು ಸ್ಯಾಂಪಲ್ ಬೇಕಾಗುತ್ತೆ ಮತ್ತು ಹೆಚ್ಚು ಕಾಲಾವಧಿ ಬೇಕಾಗುತ್ತೆ. ಆದರೆ ಸ್ಥಳೀಯ ಸಮಸ್ಯೆಗಳನ್ನು ಅವರವರೇ ಸಾಲ್ವ್ ಮಾಡ್ಕೋಬೇಕು ಅಂದರೆ ಒಂದು ಆಕ್ಷನ್ ರಿಸರ್ಚ್ ಬೇಕು ಅಂತ ಹೇಳ್ತಾ ಬರ್ತಾರೆ. ಮೊಟ್ಟ ಮೊದಲ ಬಾರಿಗೆ 1944ರಲ್ಲಿ ಈ ಕಾಯಿನ್ ದ ವರ್ಡ್ ಆಕ್ಷನ್ ರಿಸರ್ಚ್ ಅನ್ನೋ ಪದವನ್ನು ಟಂಕಿಸ್ತಾ ಬರ್ತಾರೆ. ಇದನ್ನು ಕೇಳ್ತಾ ಬಂದಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಆಕ್ಷನ್ ರಿಸರ್ಚ್ ಅನ್ನೋ ಪದವನ್ನು ಯಾರು ಮೊದಲು ಟಂಕಿಸೋರು ಅಂತೇಳಿ ಕಾರ್ಟ್ ಲೆವಿನ್ ಅವರು ಟಂಕಿಸ್ತಾ ಬರ್ತಾರೆ. ಹಾಗಾದರೆ ಏನದು ಆಕ್ಷನ್ ರಿಸರ್ಚು? ನೆಕ್ಸ್ಟು ಮುಂದಕ್ಕೆ 1946ರಲ್ಲಿ ಆಕ್ಷನ್ ರಿಸರ್ಚ್ ಅಂಡೆ ಮೈನಾರಿಟಿ ಪ್ರಾಬ್ಲಮ್ಸ್ ಅಂತ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ. ತುಂಬ ಮುಖ್ಯವಾದಂಥ ಪುಸ್ತಕ. ಈ ಪುಸ್ತಕದಲ್ಲೇ ಹೆಸರು ಇಂಡಿಕೇಟ್ ಮಾಡ್ತಾ ಬರ್ತದೆ, ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚು ಆ್ಯಂಡ್ ಮೈನಾರಿಟಿ ಪ್ರಾಬ್ಲಮ್ ಅಂತ. ಆ್ಯಂಡ್ ಮೈನಾರಿಟಿ ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಸಂಬಂಧಪಟ್ಟಂಥ ಇದು ಎಲ್ಪ್ ಆಗುವಂಥದ್ದು. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ರಿಸರ್ಚ್ಗೂ ಮತ್ತು ಆಕ್ಷನ್ ರಿಸರ್ಚ್ಗೂ ಏನಂತ. ಆಕ್ಷನ್ ರಿಸರ್ಚ್ ಅಂದರೆ ಒಂದು ಸೀಮಿತ ಅವಧಿ ಒಳಗಡೆ ಆ ಕ್ಷೇತ್ರದವರು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಅಥವಾ ಹೊಸ ವಿಧಾನಗಳನ್ನು ಪತ್ತೆ ಹಚ್ಚೋದಕ್ಕಾಗಿ ಮಾಡುವಂಥ ರಿಸರ್ಚು. ಇಲ್ಲಿ ಒಂದು ಸೀಮಿತವಾದಂಥ ಒಂದು ಕ್ಷೇತ್ರ ಇರ್ತದೆ. ಸೀಮಿತ ಕ್ಷೇತ್ರ ಅಂದರೆ ಒಬ್ಬ ಮಾರ್ಕೆಟ್ನಲ್ಲಿ ಇದನ್ನು ಒಂದು ವಸ್ತುವನ್ನು ಮಾರ್ತಾ ಇರೋನು ನನ್ನ ವಸ್ತುವನ್ನು ಹೇಗೆ ಮಾರಬೇಕು, ಹೆಚ್ಚಿನ ಲಾಭವನ್ನು ಪಡಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ರಿಸರ್ಚ್ ಮಾಡ್ಬೋದು. ಅಲ್ಲಿಗೆ ಒಂದು ಆಫೀಸಲ್ಲಿರುವಂಥ ವ್ಯಕ್ತಿಗಳು ಆ ಆಫೀಸಾಗಿರೋ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮತ್ತು ಅದರ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೂ ಮಾಡ್ಬೋದು. ಎಲ್ಲ ರಂಗದಲ್ಲೂ ಆಗುತ್ತೆ. ಒಂದು ಸೀಮಿತವಾದಂಥ ಸ್ಥಳದಲ್ಲಿ ತಕ್ಷಣದ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಹಿಡ್ಕೋಬೋದು ಮತ್ತು ಹೆಚ್ಚಿನ ಮಟ್ಟದ ಸ್ಯಾಂಪಲ್ಸ್ ಬೇಕಾಗಿಲ್ಲ ಅಂತ ಹೇಳ್ತಾ ಬಂದ. ಇದು ಜಗತ್ತಿಗೆ ಎಲ್ಲ ಕಡೆಯೂ ಪಾಪ್ಯುಲರ್ ಆಗ್ತಾ ಬಂತು. 1953ರಲ್ಲಿ 1953ನಲ್ಲಿ ಹಾಗಾದರೆ ಸ್ಟೀಫನ್ ಎಂ ಕೋರೆನ್ನವರು ಇವರೇನು ಮಾಡ್ತಾ ಬರ್ತಾರೆ, ಒಂದು ಇದನ್ನು ತಾಂಬಂದು ಆಕ್ಷನ್ ರಿಸರ್ಚನ್ನು ರಿಲೇಟೆಡ್ ಟು ದ ಇಂಪ್ಯಾಕ್ಟ್ ಆನ್ ಹಾಗಾದರೆ ಸ್ಕೂಲ್ ಪ್ರಾಕ್ಟೀಸಸ್ ಅಂತ. ಹಾಗಾದರೆ ಯಾವುದನ್ನು ಆಕ್ಷನ್ ರಿಸರ್ಚ್ಗಳು ಶಾಲಾ ಸನ್ನಿವೇಶಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು, ಶಾಲೆಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಏನು ಮಾಡ್ತಾ ಬಂದರು, ಇವರು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡ್ತಾ ಬಂದರು. ಮತ್ತು ಪುಸ್ತಕವನ್ನು ಪ್ರೆಸೆಂಟ್ ಮಾಡ್ತಾ ಬಂದರು. ಅದು ರಿಲೇಟೆಡ್ ಟು ದ ಸ್ಕೂಲ್ ಪ್ರಾಕ್ಟೀಸಸ್, ಯಾವುದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಸಂಶೋಧನೆಗಳು ಶಾಲೆಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ. ಈಗ ನಾನು ಪ್ರಶ್ನೆ ಪತ್ರಿಕೆ ಬರ್ತಾ ಇದ್ದೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಯಾ ಸಂಶೋಧನೆಯನ್ನು ಬಳಸಿದವರು ಯಾರು ಅಂದರೆ ಸ್ಟೀಫನ್ ಎಂ ಕೋರೆ ಅವರು.
ಸ್ಟೀಫನ್ ಎಂ ಕೋರಿ ಅವರು ಯಾವುದ್ರ ಬಗ್ಗೆ ಹಾಗಾದರೆ ಆಕ್ಷನ್ ರಿಸರ್ಚ್ಗಳು ಹೇಗೆ ಶಾಲೆಯ ಪ್ರಾಕ್ಟೀಸಸ್ಗೆ ಸ್ಕೂಲಿನಲ್ಲಿರುವಂಥ ಪ್ರಿಮಿಸಿಸ್ಗೆ ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದ ಹೇಳ್ತಾ ಬಂದರು. ಈಗ ನಾವು ಡೈರೆಕ್ಟ್ ಪ್ರಶ್ನೆ ಪತ್ರಿಕೆಗೆ ಬರ್ತಾ ಇದ್ದೀನಿ. ಶಿಕ್ಷಣ ಕ್ಷೇತ್ರಕ್ಕೆ ಕ್ರಿಯಾ ಸಂಶೋಧನೆಯನ್ನು ಬಳಕೆ ಮಾಡಿದವರು ಯಾರು ಅಂದರೆ ಸ್ಟೀಫನ್ ಎಂ ಕೋರಿ ಅವರು. ಸರಿ ಸರ್, ಶಿಕ್ಷಕರಿಗೆ ಏನಕ್ಕೆ ಬೇಕಿದ್ದು, ಯಾತಕ್ಕೆ ಬೇಕು ಅಂದರೆ ಶಿಕ್ಷಕ ನನ್ನ ತರಗತಿಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಅಂದರೆ ಒಂದು ಬೋಧನೆಗೆ ಸಂಬಂಧಪಟ್ಟಂತೆ, ಕಲಿಕೆಗೆ ಸಂಬಂಧಪಟ್ಟಂತೆ, ಬೋಧನೆಗೆ ಅಥವಾ ಕಲಿಕೆಗೆ ಸಂಬಂಧಪಟ್ಟಂತೆ ಅವನು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಅಂದಾಗ ಅವನು ಆಕ್ಷನ್ ರಿಸರ್ಚನ್ನು ಕಂಡುಹಿಡ್ಕೋಬೋದು. ಅಲ್ಲಿ ಸಮಸ್ಯೆ ಪರಿಹಾರವನ್ನು ಅವನೇ ಕಂಡುಹಿಡ್ಕೊತಾನೆ. ನೋಡಿ, ಇಲ್ಲಿ ಸಣ್ಣ ಗಮನಿಸಬೇಕಾಗುತ್ತೆ, ಇಲ್ಲಿ ದೊಡ್ಡ ಎಜುಕೇಷನಿಸ್ಟ್ಗಳು ಮಾಡಬೇಕು ರಿಸರ್ಚ್ಗಳನ್ನು. ದೊಡ್ಡ ಎಜುಕೇಷನಿಸ್ಟು ದೇಶಕ್ಕೆಲ್ಲ ಅಪ್ಲೈ ಆಗುತ್ತೆ. ಆದರೆ ಒಬ್ಬ ತರಗತಿ ಶಿಕ್ಷಕನಿಗೆ ತರಗತಿಯಲ್ಲಿರೋ ಸಮಸ್ಯೆ ಬಗೆಹರಿಸೋದಕ್ಕೆ ಬರೀ ಕೇವಲ ಸಮಸ್ಯೆಗಳನ್ನು ಮಾತ್ರ ಬಗೆಹರಿಸೋದಕ್ಕಲ್ಲ, ಬೇಕಾದ್ರೆ ವಿನೂತನವಾದಂಥ ವಿಧಾನಗಳನ್ನು ಕೂಡ ಕಂಡುಹಿಡ್ಕೋಬೋದು. ವಿನೂತನ ವಿಧಾನ ಅಂದರೆ ಒಬ್ಬ ಶಿಕ್ಷಕ ತರಗತಿನಲ್ಲಿ ತನ್ನ ಬೋಧನೆಯನ್ನು ಗುಣಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಥವಾ ಮಕ್ಕಳಲ್ಲಿ ಫಲಿತಾಂಶವನ್ನು ತರೋದಕ್ಕೆ ಆಕ್ಷನ್ ರಿಸರ್ಚನ್ನು ಮಾಡ್ಬೋದು. ಅದನ್ನು ಒಂದು ಸಮಸ್ಯೆಯಾಗಿ ಎತ್ಕೊಂಡು ಅಥವಾ ಒಂದು ಅಧ್ಯಯನವನ್ನಾಗಿ ಎತ್ಕೊಂಡು ಮಾಡ್ತಾ ಬಂದು ರಿಸಲ್ಟನ್ನು ಕಂಡುಹಿಡ್ಕೋಬೋದು. ಅದಕ್ಕೆ ಭಾಳ ಸಿಂಪಲ್ಲಾಗಿ ಹೇಳ್ಬೋದು, ತಕ್ಷಣದ ಸಮಸ್ಯೆಗೆ ತಕ್ಷಣದ ಪರಿಹಾರ, ಸ್ಥಳೀಯರಿಂದಲೇ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದು. ಅದರಿಂದ ಶಿಕ್ಷಣ ಗುಣಮಟ್ಟ ಹೆಚ್ಚಾಗ್ತಾ ಬರ್ತದೆ. ಅವನ ಸಮಸ್ಯೆಗಳನ್ನು ಬಿಡಿಸ್ಕೊಂಡು ಉತ್ತಮವಾದಂಥ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳನ್ನು ಪರಿಣಾಮಕಾರಿಯಾಗಿಗೊಳಿಸ್ತಾ ಬರ್ತಾನೆ. ಜೊತೆಗೆ ಮಕ್ಕಳ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಹಿಡ್ಕೊತಾ ಬರ್ತಾನೆ. ಇದು ಶಾಲಾ ಶಿಕ್ಷಕನಿಗೆ ಅತ್ಯಂತ ಮುಖ್ಯವಾದ್ದು. ಕೇವಲ ಬೋಧನೆ ಮಾಡೋದೇ ಶಿಕ್ಷಕನ ಕರ್ತವ್ಯ ಅಲ್ಲ, ಜೊತೆಗೆ ತನ್ನಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಬಿಡಿಸೋದು, ವಿನೂತನವಾದಂಥ ವಿಧಾನಗಳನ್ನು ಕಂಡುಹಿಡಿದುಕೊಳ್ಳೋದು, ಅದಕ್ಕೆಲ್ಲದಕ್ಕೂ ಕೂಡ ಆಕ್ಷನ್ ರಿಸರ್ಚು ಭಾಳ ಮುಖ್ಯವಾದದ್ದು. ಈ ಆಕ್ಷನ್ ರಿಸರ್ಚ್ ಅಂದರೆ ನಾಟ್ ಓನ್ಲಿ ಫಾರ್ ಎಜುಕೇಷನ್ ಫೀಲ್ಡ್, ಬೇರೆ ಬೇರೆ ಕ್ಷೇತ್ರಕ್ಕೂ ಬರ್ಬೋದು. ಹಾಗಾದರೆ ಮಾರುಕಟ್ಟೆಗೆ ಬರ್ಬೋದು, ಆಮೇಲೆ ಇನ್ನೊಂದು ಯಾವುದೋ ಕೈಗಾರಿಕೆಯಲ್ಲಿ ಬಳಕೆ ಮಾಡ್ಬೋದು, ಅಲ್ಲಿ ಒಂದು ಕಚೇರಿಯಲ್ಲಿ ಬಳಸ್ಬೋದು. ಯಾರು ಸಮರ್ಥವಾಗಿ ಬಳಸ ಬರ್ತಾರೆ. ಆದರೆ ಸ್ಟೀಫನ್ ಎಂ ಕೋರಿ ಅವರು ಹೇಳ್ತಾ ಬಂದರು, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಆಕ್ಷನ್ ರಿಸರ್ಚ್ ಇಂಪ್ರೂವ್ ದ ಸ್ಕೂಲು ಪ್ರಾಕ್ಟೀಸಸ್ ಅಂತ ಹೇಳ್ತಾ ಬಂದರು. ಪುಸ್ತಕವನ್ನು ಬರ್ತಾ ಬಂದರು. ಅಲ್ಲಿಗೆ ಅರ್ಥ ಇವರು ಸ್ಟೀಫನ್ ಎಂ ಕೋರಿದು ನೇರವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಸರಿ, ಬರ್ತೀನಿ ಸರ್, ಈಗ ಮತ್ತೆ ಬರೋಣ, ಇದನ್ನು ಹೇಗೆ ಮಾಡೋದು, ಸ್ವಲ್ಪ ಸ್ಟೆಪ್ಸ್ಗಳನ್ನು ಸಿಂಪಲ್ಲಾಗಿ ಎಳೆದ್ಬಿಡ್ತೀನಿ. ಮೊದಲನೇದು ಬಂದಾಗ ಅಲ್ಲಿಗೆ ಆಕ್ಷನ್ ರಿಸರ್ಚ್ಗಳನ್ನು ಶಾಲೆಗಳಲ್ಲಿರ್ಬೋದು, ಒಬ್ಬ ಶಿಕ್ಷಕ ಇರ್ಬೋದು, ಹೇಗೆ ಮಾಡೋದು. ಮೊದಲನೇದು ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್. ಹಂಗಾರೆ ಸಮಸ್ಯೆಯನ್ನು ಫಸ್ಟು ಗುರುತಿಸಬೇಕಾಗುತ್ತೆ. ನಾನು ಯಾವ ಸಮಸ್ಯೆಯನ್ನು ಎತ್ಕೋಬೇಕು, ಸಮಸ್ಯೆನ ಗುರುತಿಸೋದು ಅಂದಾಗ ಹಾಗಾದರೆ ಇಸ್ ಫಸ್ಟ್ ಸ್ಟೇಜಿಂದ ಆಕ್ಷನ್ ರಿಸರ್ಚಲ್ಲಿ ಒಂದು ಸಮಸ್ಯೆನ ಗುರುತಿಸಬೇಕಾದ್ದು. ತನ್ನ ಎದುರಾದಂಥ ಸಮಸ್ಯೆಗಳನ್ನು, ತನ್ನ ತರಗತಿನಲ್ಲಿ ಎದುರಾದಂಥ ಸಮಸ್ಯೆಗಳನ್ನು ಅವನೇ ಬಿಡಿಸ್ಕೋಬೇಕಾಗಿದೆ. ಆದ್ದರಿಂದ ಅವನೊಬ್ಬ ರಿಸರ್ಚರ್ ಆಗಿರ್ತಾನೆ. ದೊಡ್ಡ ಮಟ್ಟ ಇಲ್ಲದೇ ಇದ್ರೂ ಕೂಡ ಅವನ ಶಾಲಾ ಮಟ್ಟದಾಗಿರುವಂಥ ಮಕ್ಕಳ ಮೇಲೆ ಪ್ರಯೋಗ ಮಾಡಬೇಕಾಗಿದೆ, ರಿಸರ್ಚನ್ನು ಮಾಡ್ತಾನೆ. ಎರಡನೇದು, ಆ ಸಮಸ್ಯೆಗೆ ಅತ್ಯಂತ ಮುಖ್ಯವಾದದ್ದು ಪ್ರಾಕಲ್ಪನೆಗಳನ್ನು ರೂಪಿಸೋದು. ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ತೆಗೆದ್ರೆ ಪ್ರಶ್ನೆಯನ್ನು ಮೋಸ್ಟ್ಲಿ ಈ ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ತೆಗಿತಾರೆ. ಹೈಪೋಥಿಸಿಸ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ನಾನೊಬ್ಬ ಟೀಚರ್ ಆಗಿದ್ದೀನಿ, ನನ್ನ ಮುಂದೆ ಸಮಸ್ಯೆ ಇದೆ, ಇದನ್ನು ಹೇಗೆ ಬಗೆಹರಿಸಬೇಕು ಅಂತ ನಾನು 10 ಉಪಾಯಗಳನ್ನು ಅಥವಾ ಸೊಲ್ಯೂಷನ್ಸನ್ನು ಹುಡುಕ್ತೀನಲ್ಲ, ಅದಕ್ಕೆ ಹೈಪೋಥಿಸಿಸ್ ಅಂತ ಕರಿತೀವಿ. ಹೈಪೋಥಿಸಿಸ್ ಅನ್ನೋದು ಭಾಳ ಮುಖ್ಯವಾದದ್ದು. ಇದನ್ನು ನಮ್ಮ ಸಂಶೋಧಕನ ಕಣ್ಣು ಅಂತ ಕರೀತಾರೆ. ಸಂಶೋಧಕನ ಕಣ್ಣು ಯಾವುದು ಅಂತ ಕೇಳಿದ್ರೆ ಸಂಶೋಧಕನ ಕಣ್ಣು, ಆಗ ಐ ಯಾವುದು ಅಂತ ಕೇಳ್ತಾ ಬಂದರೆ ಹೈಪೋಥಿಸಿಸ್ಸು. ಒಳ್ಳೆ ಹೈಪೋಥಿಸಿಸನ್ನು ಫ್ರೇಮ್ ಮಾಡಿದ್ರೆ ಈ ಸಮಸ್ಯೆಯನ್ನು ಹೇಗೆಲ್ಲ ಬಗೆಹರಿಸ್ಬೋದು ಅಂತ ಅವನು ವಿಚಾರ ಮಾಡೋದನ್ನೇ ಅದನ್ನು ಊಹೆಗಳು ಅಂತ ಕರಿತಾ ಬರ್ತೀವಿ, ಅಥವಾ ಟೆಂಟೇಟಿವ್ ಸೊಲ್ಯೂಷನ್ ಅಂತ ಕರಿತೀವಿ. ಅವೇ ಬಗೆಹರಿಬೋದು 10 ಉತ್ತರಗಳು ಬರ್ತವೆ. ಈಗ ನನಗೆ ಒಂದು ಪ್ರಾಬ್ಲಮ್ ಎದುರಾದರೆ ನಾನು ಏನೇನು ಮಾಡ್ಬೋದು ಅಂತ ಊಹೆ ಮಾಡ್ತೀನಲ್ಲ, ಅದನ್ನೆಲ್ಲನೂ ಕೂಡ ಪ್ರಕಲ್ಪನೆಗಳು ಅಂತ ಕರಿತೀವಿ. ಒಂದು ಪ್ರಕಲ್ಪನೆಯನ್ನು ಉತ್ತಮವಾದಂಥ ರಚನೆ ಮಾಡ್ತಾ ಬಂದರೆ ಅದು ನೇರವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊತಾ ಇದ್ದಾನೆ ಅಂತ ಅರ್ಥ. ಒಳ್ಳೆ ಶಿಕ್ಷಕ, ಒಳ್ಳೆ ರಿಸರ್ಚರು ಹೈಪೋಥಿಸಿಸ್ ಮಾಡೋದು ಭಾಳ ಮುಖ್ಯವಾದದ್ದು. ಹೈಪೋಥಿಸಿಸ್ ಮಾಡಿಬಿಟ್ರೆ ಮುಗಿದೋಯ್ತಾ ಸರ್, ಅವನು ಯೋಚನೆ ಮಾಡ್ತಾನೆ ಈ ಸಮಸ್ಯೆಗೆ ಏನೇನು ಪರಿಹಾರಗಳಿದೆ ಅಲ್ಲಿ ಕಂಡುಹಿಡ್ಕೋಬೇಕಾದ್ರೆ ಅವನೊಂದು ಕ್ರಿಯಾ ಯೋಜನೆ ರೂಪಿಸ್ತಾ ಬರ್ತಾನೆ. ಕ್ರಿಯಾ ಯೋಜನೆ ಅಂದರೆ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತಾ ಬರ್ತೀನಿ. ಏನನ್ನು ಈ ಇದನ್ನು ಹೈಪೋಥಿಸ್ಗಳನ್ನು ಹೇಗೆ ನಾನು ಇದು ಮಾಡಬೇಕು, ಯಾವ್ಯಾವ ಥರ ನಾನು ಜಾರಿ ತರಬೇಕು, ಅದಕ್ಕೆ ಕ್ರಿಯಾ ಯೋಜನೆ ರೂಪಿಸುವುದು ಅಂತ ಕರಿತಾ ಬರ್ತೀನಿ. ಕ್ರಿಯಾ ಯೋಜನೆ ಯಾವುದ್ರ ಮೇಲೆ, ಹೈಪೋಥಿಸಿಸನ್ನು ಮಾಡಿದ ಮೇಲೆ ಕ್ರಿಯಾ ಯೋಜನೆ. ಆ ಕ್ರಿಯಾ ಯೋಜನೆ ಮಾಡಿಬಿಟ್ಟು ಮನೇಲಿ ಇಟ್ಕೊಳೋದಲ್ಲ ಅಥವಾ ಶಾಲೆಯಲ್ಲಿ ಬೈಂಡಾಕೊಂಡು ಇಟ್ಕೊಳೋದಲ್ಲ, ಅದನ್ನು ಏನು ಮಾಡಬೇಕಾಗುತ್ತೆ, ಅವನು ಜಾರಿ ಮಾಡಬೇಕಾಗುತ್ತೆ. ಯಾವುದನ್ನು, ಕ್ರಿಯಾ ಯೋಜನೆಗಳನ್ನು ಜಾರಿ ಮಾಡಬೇಕಾಗುತ್ತೆ. ಯೋಜನೆ ಜಾರಿ. ಈ ಕ್ರಿಯಾ ಯೋಜನೆ ಜಾರಿ ಮಾಡಬೇಕಾದ್ರೆ ಈ ಹೈಪೋಥಿಸಿಸ್ಗಳನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಕಾರ್ಯರೂಪಕ್ಕೆ ತರೋದನ್ನೇ ಕ್ರಿಯಾ ಯೋಜನೆ ಜಾರಿ ಅಂತ ಕರಿತಾ ಬರ್ತೀನಿ. ಅಲ್ಲಿಗೆ ಒಳ್ಳೆ ಕ್ರಿಯಾ ಯೋಜನೆಗಳು ರೂಪಿಸ್ತಾ ಬಂದರೆ 1, 2, 3, 4
ಅರ್ಥ ಆಯ್ತಲ್ಲ, ನನ್ನ ಹತ್ರ ಹಣ ಇಲ್ಲ, ನನಗೆ ಹಣ ಬೇಕಾಗಿದೆ, ನಾನು ಏನೇನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಇವ್ರ ತ ಕೇಳ್ಬೋದು, ಇವರಿಂದ ಪಡಿಬೋದು, ಈ ಮೂಲಗಳೆಲ್ಲ ಯೋಚನೆ ಮಾಡ್ತೀನ ಹೈಪೋಥಿಸಿಸ್. ಅದನ್ನು ಒಂದೊಂದನ್ನೇ ಜಾರಿ ಮಾಡ್ತಾ ಬರೋದನ್ನೇ ನಾನು ಏನಂತ ಕರಿತೀನಿ, ದಟ್ ಇಸ್ ಅ ಇಂಪ್ಲಿಮೆಂಟೇಷನ್ ಆಫ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತಾ ಬರ್ತೀನಿ. ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿದ ಮೇಲೆ ಯಾವುದರಿಂದ ಸಮಸ್ಯೆ ಬಗೆಹರಿತು ಅನ್ನೋದನ್ನು ನಾನು ಕಂಡುಹಿಡ್ಕೋಬೇಕಾಗಿದೆ. ಆಗ ನಾನೇನು ಮಾಡ್ತೀನಿ, ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀನಿ. ಇದರಿಂದ ಫಲಿತಾಂಶ ಬಂದಿದೆಯೇ ಇಲ್ಲವೇ ಅನ್ನೋದನ್ನು, ಯಾವುದರಿಂದ ನನಗೆ ಫಲಿತಾಂಶ ಬಂತು, ಮೊದಲೇ ಹೈಪೋಥಿಸಿಸಿಂದ ಬಂತಾ, ಎರಡನೇ ಹೈಪೋಥಿಸಿಸಿಂದ ಬಂತಾ. ಹಾಗಾದ್ರೆ ಹೈಪೋಥಿಸಿಸನ್ನು ನಾನೀಗ ಪರೀಕ್ಷೆ ಮಾಡ್ತಾ ಇದ್ದೀನಿ, ಯಾವುದರಿಂದ ಬಂತು ರಿಸಲ್ಟು, ಕೊನೆಗೆ ನನಗೆ ಗೊತ್ತಾಗುತ್ತೆ ಇದೇ ಹೈಪೋಥಿಸಿಸಿಂದ ಬಂತು, ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಅದನ್ನು ನಾನು ಕೊನೆಗೆ ದಾಖಲಿಸ್ತಾ ಬರ್ತೀನಿ, ವರದಿ ಮಾಡ್ತೀನಿ, ತೀರ್ಮಾನಕ್ಕೆ ಬರ್ತೀನಿ. ಹಾಗಾದರೆ ದತ್ತಾಂಶನ ಸಂಗ್ರಹಣೆ ಮಾಡಿದ್ಮೇಲೆ ಸಾಮಾನ್ಯೀಕರಣಕ್ಕೆ ಬರ್ತೀನಿ. ಆ ಸಾಮಾನ್ಯೀಕರಣ ಆದಮೇಲೆ ಗೊತ್ತಾಯಿತು ನನಗೆ ಇಂಥವು ಯಾವುದೇ ಮುಂದಿನ ಜೀವನದಲ್ಲಿ ಬಂದರೆ, ಶಿಕ್ಷಕ ವೃತ್ತಿನಲ್ಲಿ ಇಂಥ ಸಮಸ್ಯೆಗಳು ಬಂದರೆ ಹಿಂಗೆ ಬಗೆಹರಿಸಬೇಕು ಅಂತ ಗೊತ್ತಾಗುತ್ತೆ. ಹಾಗಾದರೆ ನಾನೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಂಡೆ, ಅಥವಾ ಯಾವುದಾದ್ರೂ ಒಂದು ಹೊಸ ವಿಧಾನವನ್ನು ಕೂಡ ನಾವು ಬಳಸ್ಬೋದು, ಅಥವಾ ಶೈಲಿಯನ್ನು ಬಳಸ್ಬೋದು. ಆಗಲೂ ಕೂಡ ಅದೊಂದು ಸಮಸ್ಯೆಯಾಗಿ ಮುಂದಿಟ್ಕೊಂಡು ಅದನ್ನು ಹೆಂಗೆಲ್ಲ ಜಾರಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಕೂಡ ಕಂಡುಹಿಡ್ಕೊತಾ ಬರ್ತೀನಿ. ಅದಕ್ಕೆ ಇದನ್ನು ಶಾಲೆಯಲ್ಲಿ ಕ್ರಿಯಾ ಸಂಶೋಧನೆ ಅಂತ ಕರಿತಾ ಬರ್ತೀವಿ. ಒಬ್ಬ ಶಿಕ್ಷಕನಾದವನು ಇದನ್ನು ಮಾಡ್ತಾ ಬಂದರೆ ಅವನ ವೃತ್ತಿ ಜೀವನದಲ್ಲಿ ಭಾಳ ಇದಾಗ್ಬೋದು. ಈಗ ರಾಷ್ಟ್ರ ಮಟ್ಟದಲ್ಲಿ NCTನವರು NCERTನವರು ಆಕ್ಷನ್ ರಿಸರ್ಚ್ಗಾಗಿ ಹೆಚ್ಚೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಶಿಕ್ಷಕರು ಬೇರೆ ರೂಪದಲ್ಲಿ ಪ್ರಶಸ್ತಿಗಳನ್ನು ಪಡೆಯೋಕ್ಕಾಗಲಿಲ್ಲ ಅಂದರೂ ಕೂಡ ನಾಲೆಡ್ಜನ್ನು ಬಳಸಿ ಪಡಿಬೋದಾಗಿದೆ. ಅದಕ್ಕೆ ಇರುವಂಥ ಒಂದು ಮಾರ್ಗ ಏನಂದರೆ, ಆಕ್ಷನ್ ರಿಸರ್ಚನ್ನು ಮಾಡಿ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾ ಬಂದರೆ ಅವ್ರಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಬರ್ತಾರೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೊಡ್ತಾ ಬರ್ತಾರೆ. ಜ್ಞಾನಕ್ಕೆ ಇದು ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ತಾ ಬಂದಿದ್ದಾರೆ. ಇದರಿಂದ ಈ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳೇ ಆನ್ಸರ್ ಮಾಡ್ಬೋದು. ಮತ್ತೆ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀನಿ ನಾನೀಗ ವಾಪಸ್ಸು. ಅಲ್ಲಿಗೆ ಅರ್ಥ, ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು? ಪಿತಾಮಹ ಯಾರು ಅಂದರೆ ಕಾಟ್ ಲೆವಿನ್ ಅವರು. ಅಲ್ಲಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಸಂಶೋಧನೆ ಅಳವಡಿಸಿದಂಥ ಮೊದಲ ವ್ಯಕ್ತಿ ಯಾರು ಅಂದರೆ ಸ್ಟೀಫನ್ ಎಂ ಕೋರಿ ಅವರು. ಇವರು ಈ ಕಾಟ್ ಲೆವಿನ್ ಅವರು MIT ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು. ಅವರೇ ಮೊದಲು ಈ ಪದವನ್ನು ಕಾಯಿನ್ ಮಾಡ್ತಾ ಬಂದರು. ಸರಿ ಸರ್, ತಾರಂಡಾಯ್ಕೆ ಯಾರು? ಇವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ SR ಬಾಂಡು. ಭಾಳ ಮುಖ್ಯವಾದದ್ದಂದರೆ 3 ಕಲಿಕಾ ನಿಯಮಗಳನ್ನು ಪರಿಚಯ ಮಾಡ್ತಾ ಬರ್ತಾರೆ. ಮೊದಲನೇದು ಬಂದಾಗ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಮುಂದಿನ ತರಗತಿಯಲ್ಲಿ ಮಾತಾಡ್ತಾ ಬರ್ತೀನಿ. ಇಂದಿನ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ಮಾತಾಡಿದ್ದೀನಿ, ಕಲಿಕಾ ಸಿದ್ಧಾಂತಗಳ ಬಗ್ಗೆ. ಮತ್ತೆ ಬಂದಾಗ BF ಸ್ಕಿನ್ನರ್ ಬಂದಾಗ ಇವರು ಗೊತ್ತಿರಬೇಕು, ಕ್ರಿಯಾಜನ್ಯವಾದ ರೀಇನ್ಫೋರ್ಸ್ಮೆಂಟ್ ಬಗ್ಗೆ ತುಂಬ ಮಾತಾಡ್ತಾ ಬರ್ತಾರೆ. ರೀಇನ್ಫೋರ್ಸ್ಮೆಂಟ್ ಕೊಟ್ಟರೆ ವ್ಯಕ್ತಿನಲ್ಲಿ ಕಲಿಕೆ ಉಂಟಾಗ್ತಾ ಬರ್ತದೆ, ಅದು ಉಳಿತದೆ ಅನ್ನೋದ್ರ ಬಗ್ಗೆ ರೀಇನ್ಫೋರ್ಸ್ಮೆಂಟ್ ಬಗ್ಗೆ ಆದ್ಯತೆ ಕೊಟ್ಟು ಕಲಿಕೆ ಉಂಟು ಮಾಡಬೇಕಾದ್ರೆ ರೀಇನ್ಫೋರ್ಸ್ಮೆಂಟ್ ಬೇಕು ಅಂತೇಳಿ ಪಾರಿವಾಳದ ಮೇಲೆ ಇದನ್ನು ಪ್ರಯೋಗವನ್ನು ಮಾಡಿ ಸಾಬೀತು ಮಾಡಿದಂಥ ವ್ಯಕ್ತಿ ಯಾರಂದರೆ ಆಪರೆಂಟ್ ಕಂಡೀಷನಿಂಗ್ ಅಂತ ಕರಿತಾ ಬರ್ತೀವಿ, BF ಸ್ಕಿನ್ನರ್ ಅವರು. ಮತ್ತು ಒನ್ ಮೋರ್ ಅಂದರೆ ಡೇನಿಯಲ್ ಗೋಲ್ಮೆನ್ ಅನ್ನೋರು. ಇವರು EQ ಬಗ್ಗೆ ಹೇಳ್ತಾ ಬರ್ತಾರೆ. EQ ಅಂದರೆ ಎಮೋಷನಲ್ ಕೋಶೆಂಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. IQ ಮಾತ್ರ ಅಂತ. IQ ಮಾತ್ರ ಅಲ್ಲ, ಒಂದು ಮಗುನಲ್ಲಿ ಬೆಳೆಸಬೇಕಾದ್ದು IQ ಮಾತ್ರ ಬೆಳೆಸೋದಲ್ಲ, ಶಾಲೆಯಲ್ಲಿ EQ ಬೆಳೆಸಬೇಕಾಗಿದೆ. ಬುದ್ಧಿಶಕ್ತಿಗಿಂತ EQ ಕೂಡ ಭಾಳ ಮುಖ್ಯವಾದದ್ದು. ಯಾತಕ್ಕೆ ಅಂದರೆ ಭಾವನಾತ್ಮಕವಾಗಿ ಸಂವೇಗಗಳು ಬೇಕಾಗುತ್ತೆ. ಅದಕ್ಕೆ ಇದನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರಿತಾ ಬರ್ತೀವಿ. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪರಿಚಯ ಮಾಡಿದವರು ಡೇನಿಯಲ್ ಗೋಲ್ಮನ್ ಅನ್ನೋರು. ಇವರು ಎಮೋಷನಲ್ ಕೋಶೆಂಟ್ ಅಂದ್ರೇನು, ಹೇಗಿರಬೇಕು ಎಮೋಷನಲ್ ಕೋಶೆಂಟು, ಹೇಗೆ ಮೆಸರ್ ಮಾಡಬೇಕು ಅಂತಾರೆ ಮುಂದಿನ ತರಗತಿನಲ್ಲಿ ನಾನು ಗೋಲ್ಮನ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಪ್ರಶ್ನೆಯಲ್ಲಿ ಈ ಕೆಳಗಿನ ಯಾವುದು ಹೊಂದಾಣಿಕೆಯಾಗಿಲ್ಲ, ಹೊಂದಾಣಿಕೆಯಾಗಿದೆ ಅನ್ನೋದು ಭಾಳ ಮುಖ್ಯವಾದದ್ದು. ಹೊಂದಾಣಿಕೆಯಾಗಿದೆ. ಸರಿ ಸರ್, ಯಾವುದು ಹೊಂದಾಣಿಕೆಯಾಗಿದೆ? ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಪ್ರತಿ ಬಾರಿ ಕೂಡ ಕ್ವಶನ್ಸ್ ತೆಗೆದಿದ್ದಾರೆ. ಎಲ್ಲ ಪರೀಕ್ಷೆನಲ್ಲೂ ಕೂಡ ಈ ಪ್ರಶ್ನೆ ರಿಪೀಟ್ ಆಗಿದೆ. ಏನು ಸರ್ ಇದು? ಒಂದು ಚಾಪ್ಟ್ರೇ ಕವರ್ ಆಗ್ತಾ ಬರ್ತದೆ. ಡಿಸೇಬಿಲಿಟೀಸ್, ಲರ್ನಿಂಗ್ ಡಿಸೇಬಿಲಿಟೀಸ್ ಅಂತ ಕರಿತಾ ಬರ್ತೀವಿ. ಕಲಿಕಾ ನ್ಯೂನ್ಯತೆಗಳು ಅಂತ ಒಂದು ಟಾಪಿಕನ್ನು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಫ್ರೇಮ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತಾ ಬಂದಿದ್ದೀನಿ. ಒಂದು ಗೊತ್ತಿರಲಿ ನಿಮಗೆ, ಯಾವುದು ಹೊಂದಾಣಿಕೆಯಾಗಿದೆ. ಮೊದಲನೇದು ಡಿಸ್ಲೆಕ್ಸಿಯಾ. ಇದನ್ನು ಕೆಲವು ಸಮಯ ಡೈಸೆಕ್ಸಿಯಾ ಅಂತ ಕೂಡ ಡೈ ಅಂತ ಬರೆದಿದ್ದಾರೆ, ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ಏನದು ಡಿಸ್ಲೆಕ್ಸಿಯಾ? ಓದುವ ನ್ಯೂನ್ಯತೆ. ಗೊತ್ತಿರಲಿ, ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸರ್, ಏನು ಓದುವ ನ್ಯೂನ್ಯತೆ ಅಂದರೆ ಓದಬೇಕಾದ್ರೆ ಪದ ಬಿಟ್ಟು ಓದೋದು, ಅಲ್ಲಿಗೆ ಸರಿಯಾಗಿ ಓದದೇ ಇರೋದು, ಆಮೇಲೆ ಸನ್ನನ್ನು ಸನ್ ಅಂತ ಓದೋದು, ಈ ಥರ ಬೇರೆ ಬೇರೆ ಪದಗಳನ್ನು ಬಳಸ್ತಾ ಬರ್ತಾರೆ.
ಇಲ್ಲಿ ಓದೋದ್ರಲ್ಲಿ ಏನಾರ ಡಿಸೆಬಿಲಿಟೀಸ್ ಇದ್ದರೆ ಡೈಸ್ಲೆಕ್ಸಿಯಾ ಅಂತ ಕರಿತೀವಿ, ಡೈಸ್ಲೆಕ್ಸಿಯಾ ಅಥವಾ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಡಿಸ್ಲೆಕ್ಸಿಯಾ ಅಂದರೆ ಓದುವ ನ್ಯೂನ್ಯತೆ. ಒಬ್ಬನಿಗೆ ಪುಸ್ತಕವನ್ನು ಕೊಟ್ಟಾಗ ಅವನು ತಪ್ಪು ಓದ್ತಾನೆ, ಪದಗಳನ್ನು ಬಿಟ್ಟು ಓದ್ತಾನೆ. ಇದನ್ನು ನಾವು ಆ ಕಲಿಕಾ ನ್ಯೂನ್ಯತೆ ಅಂತ ಕರಿತಾ ಬರ್ತೀವಿ. ಎರಡನೇದು ಬಂದಾಗ ಡಿಸ್ಗ್ರಾಫಿಯಾ. ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತಿದ್ದು, ಗ್ರಾಫಿಯಾ ಅಂದರೆ ಬರವಣಿಗೆ ಅಂತ ಅರ್ಥ. ನೀವು ಇರೋ ಪದದಲ್ಲೇ ಹುಡುಕ್ಬೋದು. ಗ್ರಾಫಿಯಾ ಅಂತಿದ್ದಂಗೆ ಬರವಣಿಗೆ, ಗ್ರಾಫ್ ಅಂದರೆ ಬರವಣಿಗೆ. ಆ ಬರವಣಿಗೆ ಅಂದರೆ ಬರವಣಿಗೆಯಲ್ಲಿ ನ್ಯೂನ್ಯತೆ, ಇದು ಕರೆಕ್ಟಾಗಿದೆ. ಅಲ್ಲಿಗೆ ಡಿಸ್ಗ್ರಾಫಿಯಾ ಅಂದರೆ ಡಿಸ್ ಅಂದಾಗ ಇಲ್ಲ, ಏನಕ್ಕೆ ಗ್ರಾಫಿಯಾ ಬರವಣಿಗೆನಲ್ಲಿ ನ್ಯೂನ್ಯತೆ ಇದೆ. ಇಲ್ಲಿ ಬರ್ತೀನೀಗ ಕ್ಯಾಲಿಕ್ಯುಲಾ. ಹಾಗಾದರೆ ಕ್ಯಾಲಿಕ್ಯುಲಾ ಅಂದರೆ ಕ್ಯಾಲಿಕ್ಯುಲಾ ಅನ್ನೋದು ಏನದು, ಇದು ಕ್ಯಾಲ್ಕುಲಸ್ ಅಂತ ಬರ್ತಾರೆ. ಕ್ಯಾಲ್ಕುಲೇಷನ್ಸ್ ಅಂದಾಗ ಗಣಿತದ ಲೆಕ್ಕಾಚಾರ. ಈಗ ಗ್ರಾಫಿಯಾ ಬಂದರೆ ಬರವಣಿಗೆ, ಕ್ಯಾಲಿಕ್ಯುಲಾ ಬಂದರೆ ಏನದು ಗಣಿತದ ಲೆಕ್ಕಾಚಾರದ ನ್ಯೂನ್ಯತೆ. ಇದು ಕರೆಕ್ಟಾಗಿದೆ. ನಾನು ನಿಮಗೆ ಪಾಸಿಟಿವನ್ನೇ ತುಂಬಬೇಕು ಅನ್ನೋದು ಉದ್ದೇಶದಲ್ಲೇ ಎಲ್ಲವನ್ನೂ ಕೂಡ ಆನ್ಸರ್ಸನ್ನು ಇದು ಮಾಡ್ತಾ ಬಂದು ನಿಮ್ಮ ಬ್ರೈನಲ್ಲಿ ಕುತ್ಕೊತಾ ಬರ್ತದೆ. ಮೂರನೇದು ಬಂದಾಗ ಡಿಸ್ಪಾಸಿಯಾ ಅಂತ ಬಂತು. ಇದು ಉಚ್ಚಾರಣೆ ದೋಷ. ಎದುರುಗಡೆ ಇರೋರ ಜೊತೆ ಉಚ್ಚಾರಣೆ ಮಾಡಬೇಕಾದ್ರೆ ತಪ್ಪು ಉಚ್ಚಾರಣೆ ಮಾಡ್ತಾ ಬರ್ತಾರೆ. ಓದೋದೇ ಬೇರೆ, ಉಚ್ಚಾರಣೆ ಬೇರೆ. ಇಲ್ಲಿ ಉಚ್ಚಾರಣೆನ ತಪ್ಪು ಮಾಡ್ತಾ ಬರ್ತಾರೆ. ಇದು ಉಚ್ಚಾರಣೆ ನ್ಯೂನ್ಯತೆಗೆ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಫಾಸಿಯಾ ಅಂತ ಕರಿತಾ ಬರ್ತೀವಿ. ಇನ್ನೊಂದಿದೆ ಡಿಸ್ಫ್ರಾಕ್ಸಿಯಾ ಅಂತ ಬರ್ತದೆ. ಡಿಸ್ಫ್ರಾಕ್ಸಿಯಾ ಅಂದಾಗ ದೈಹಿಕ ಕೌಶಲ್ಯ ಏನಾಗಿದೆ, ಇದು ನರಮಂಡಲದಲ್ಲಿ ಹಾಗಾದರೆ ಅಂಡರ್ ಡೆವಲಪ್ಮೆಂಟ್ ಆಗೋದು, ಅಥವಾ ಹಾಗಾದರೆ ಡೆವಲಪ್ಮೆಂಟ್ ಸರಿಯಾಗಿ ಆಗದೇ ಇದ್ರು, ನ್ಯೂರೋ ಡೆವಲಪ್ಮೆಂಟಲ್ಲಿ ಡಿಸಾರ್ಡರ್ ಆದರೆ, ನ್ಯೂರೋ ಡೆವಲಪ್ಮೆಂಟ್ ಅಂದರೆ ನಮ್ಮ ಬ್ರೈನ್ಗಳಲ್ಲಿ ಸರಿಯಾಗಿ ಬೆಳವಣಿಗೆ ಆಗಲಿ ಅಂದರೆ ಕೈಯನ್ನು ಬಳಸೋದಕ್ಕಾಗಲ್ಲ. ಇಲ್ಲಿ ಭಾಳ ಮುಖ್ಯವಾದದ್ದು ದೈಹಿಕ ಕೌಶಲ್ಯ ಅಂದರೆ ಬರವಣಿಗೆ ಇರ್ಬೋದು, ಅಥವಾ ಯಾವುದೋ ಕೈಯನ್ನು ಬಳಸಬೇಕಾದ್ರೆ ದಿಸ್ ಕಾಲ್ಡ್ ಎಸ್ ಎ ಫಿಸಿಕಲ್ ಸ್ಕಿಲ್ಸ್ ಅಂತ ಕರಿತಾ ಬರ್ತೀವಿ. ಅದನ್ನು ಮಾಡೋಕ್ಕಾಗಲ್ಲ. ಆಗ ನಮಗೆ ಅಂಥ ಕಲಿಕಾ ನ್ಯೂನ್ಯತೆಯನ್ನು ಬರೆಯೋಕ್ಕಾಗಲ್ಲ ಸರಿಯಾಗಿ. ಆಗ ಕೈಯೆಲ್ಲ ಇದಾಗ್ತಾ ಬರುತ್ತೆ. ಬ್ರೈನು ಇದಕ್ಕೆ ಸಂಪರ್ಕ ಇದೆ. ಇದನ್ನು ನಾವೇನಂತ ಕರೀತೀವಿ, ಡಿಸ್ಫ್ರಾಕ್ಸಿಯಾ ಅಂತ ಕರಿತಾ ಬರ್ತೀವಿ. ಡಿಸ್ಪಾಸಿಯಾ ಅಂತ ಅಂದರೆ ಉಚ್ಚಾರಣೆಯಲ್ಲಿ ನ್ಯೂನ್ಯತೆ ಮಾಡೋದನ್ನು ಡಿಸ್ಪಾಸಿಯಾ ಅಂತ ಕರಿತೀವಿ. ಆಫಾಸಿಯಾ ಅಂತ ಕೂಡ ಕರಿತಾ ಬರ್ತಾರೆ. ಎದುರುಗಡೆ ಇರೋರ ಜೊತೆ ಅವನಿಗೆ ಜ್ಞಾಪಕ ಬರಲ್ಲ ಪದ, ಆಗೇನು ಮಾಡ್ತಾನೆ, ಉಚ್ಚಾರಣೆಯಲ್ಲಿ ಕೊದ್ದುತ್ತಾ ಬರ್ತಾನೆ. ಅಲ್ಲಿಗೆ ಎದುರುಗಡೆ ಇದ್ದವನ ಜೊತೆ ಉಚ್ಚಾರಣೆಯಲ್ಲಿ ಸಮಸ್ಯೆ ಆಗ್ತಾ ಬಂದರೆ, ಕಮ್ಯುನಿಕೇಷನ್ ಮಾಡಬೇಕಾದ್ರೆ ತೊಂದರೆ ಆಗ್ತಾ ಬಂದರೆ ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಪಾಸಿಯಾ ಅಂತ ಕರಿತಾ ಬರ್ತೀವಿ. ಇವೆಲ್ಲವೂ ಕೂಡ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ರಿಪೀಟ್ ಆಗ್ತಾ ಬಂದಿವೆ. ಹಾಗಾದರೆ ಈ ಮೇಲಿನ ಎಲ್ಲವೂ ಕೂಡ ಹೊಂದಾಣಿಕೆಯಾಗಿವೆ. ಎಲ್ಲವೂ ಕೂಡ ಹೊಂದಾಣಿಕೆಯಾಗಿವೆ. ಈಗ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ TETನಲ್ಲಿ ತೆಗೆದಿರುವಂಥ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ತೋರಿಸ್ತಾ ಬರ್ತೀನಿ. ಅವನ್ನೆಲ್ಲ ಕ್ವಶನ್ಸ್ಗಳನ್ನು ಬಿಡಿಸ್ತಾ ಬರೋಣ. ಮೊದಲನೇದು ಕಲಿಕಾ ನ್ಯೂನ್ಯತೆಗೆ ಸಂಬಂಧಿಸಿದಂತೆ TETನಲ್ಲಿ ಕೇಳಲಾದ ಪ್ರಶ್ನೆಗಳು ಯಾವ್ಯಾವ ಕೇಳವ್ರೆ. ಇಂದಿನ ಪ್ರಶ್ನೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಡಿಸ್ಲೆಕ್ಸಿಯಾ ಅಂದರೆ ನ್ಯೂನ್ಯತೆ ಯಾವುದ್ರದ್ದು, ಓದುವ ನ್ಯೂನ್ಯತೆ. ಡಿಸ್ಪಾಸಿಯಾ ಅಂತ ಅಂದರೆ ಉಚ್ಚಾರಣೆ ನ್ಯೂನ್ಯತೆ. ಹಾಗಾದರೆ ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ ನ್ಯೂನ್ಯತೆ. ಕ್ಯಾಲ್ಕುಲಿಯಾ ಅಂದರೆ ಹಾಗಾದರೆ ಗಣಿತದಲ್ಲಿ ನ್ಯೂನ್ಯತೆ ಇದೆ. ಡಿಸ್ಫ್ರಾಕ್ಸಿಯಾ ಅಂತ ಅಂದಾಗ ಸ್ಕಿಲ್ಲಲ್ಲಿ ಏನೋ ದೈಹಿಕ ಸ್ಕಿಲ್ಲಲ್ಲಿ ಸಮಸ್ಯೆ ಇರ್ತಾ ಬರ್ತದೆ. ಅದೇ ಥರ ಸಮಸ್ಯೆಗಳು ಬಂದಿದೆ. ಮಕ್ಕಳಲ್ಲಿ ಕಂಡುಬರುವ ಓದುವಿಕೆ ನ್ಯೂನ್ಯತೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ, ಈಗ ಓದೋ ನ್ಯೂನ್ಯತೆಯೇನೋ ಇಲ್ಲಿಗೆ ಬಂದಿದೆ. ಡಿಸ್ಗ್ರಾಫಿಯಾ ಅಂದರೆ ಇದು ಬರವಣಿಗೆಗೆ ಸಂಬಂಧಪಟ್ಟಿದ್ದು. ಅಲ್ಲಿಗೆ ಆಗಾರೆ ಬರಲ್ಲ. ಇದು ಅವ್ರು ಹೇಳ್ತಾ ಇರೋದು ಓದುವಿಕೆ ನ್ಯೂನ್ಯತೆ. ಎರಡನೇದು ಬಂದಾಗ ಡಿಸ್ಪಾಸಿಯಾ, ಹಂಗಾರೆ ಉಚ್ಚಾರಣೆ ಸಮಸ್ಯೆ. ಇದು ಎದುರುಗಡೆ ಇರೋರ ಜೊತೆ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಬರಲ್ಲ, ಅದಕ್ಕೆ ಡಿಸ್ಪಾಸಿಯಾ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಡಿಸ್ಕ್ಯಾಲ್ಕುಲಿಯಾ, ಇದು ಗಣಿತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿದೆ, ಲೆಕ್ಕಗಳನ್ನು ಬಿಡಿಸೋದು ಸಮಸ್ಯೆ ಆಗಿದೆ. ಸರ್ ಡಿಸ್ಕ್ಯಾಲ್ಕುಲಿಯಾ ಅನ್ನೋದು ಕೇಳಿ, ಹಾಗಾದ್ರೆ 1001 ಅಂದರೆ ಅವನು ಹಿಂಗೆ ಬರಿತಾ ಬರ್ತಾನೆ, 1000 ಬರೆದುಬಿಟ್ಟು ಆಮೇಲೆ 1 ಬರಿತಾನೆ. 1002 ಅಂತ ಕೇಳಿದ್ರೆ ಹಿಂಗೆ ಬರೆದುಬಿಟ್ಟು 2 ಬರಿತಾ ಬರ್ತಾನೆ, 1002 ಅಂತ. ಇವನಿಗೆ ಗಣಿತದ ಸಮಸ್ಯೆ ಇದೆ, ಸ್ಥಾನ ಬೆಲೆಗಳ ಸಮಸ್ಯೆ ಇರ್ತದೆ, ಲೆಕ್ಕಗಳ ಸಮಸ್ಯೆ ಇರ್ತದೆ, ಅದಕ್ಕೆ ಡಿಸ್ಕ್ಯಾಲ್ಕುಲಿಯಾ ಅಂತ ಕರೀತಾರೆ. ಹಾಗಾದರೆ ಈ ಕೇಳಿರೋ ಕ್ವಶನ್ ಯಾವುದು ಅಂದರೆ, ಓದುವಿಕೆಗೆ ಸಂಬಂಧಪಟ್ಟಂಥ ನ್ಯೂನ್ಯತೆಗಳನ್ನು ಏನಂತ ಕರಿತೀವಿ ಅಂದರೆ ಡಿಸ್ಲೆಕ್ಸಿಯಾ ಅನ್ನೋದು ಓದೋದಕ್ಕೆ ಸಂಬಂಧಪಟ್ಟಂಥ. ದಿಸ್ ಈಸ್ ದ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಆಗಿದೆ. ಅಲ್ಲಿಗೆ ಹಿಂದಿಂದು ಓದ್ತಾ ಬಂದಾಗ ನಿಮಗೆ ನೀಟಾಗಿ ಗೊತ್ತಾಗ್ತಾ ಬರುತ್ತೆ. ಮುಂದಿನ ಬರ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆಗೆ. ಇದನ್ನು ಕೂಡ CETನಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಉಚ್ಚರಿಸ್ತಾ ಇದ್ದಾನೆ, ಆ ಕ್ಷಣದಲ್ಲಿ ಪದವು ನೆನಪಿಸಿಕೊಳ್ಳಲಾಗಲಿಲ್ಲ. ಹಾಗಾದರೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗಿದೆ. ಯಾರೋ ಎದುರುಗಡೆ ಇದ್ದಾರೆ, ಅವನಿಗೆ ಜ್ಞಾಪಕ ಬರ್ತಾ ಇಲ್ಲ, ಉಚ್ಚಾರಣೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾದರೆ ಈಗ ಗೊತ್ತಾಯಿತು ನಿಮಗೆ ಯಾವ್ಯಾವುದಲ್ಲ. ಡಿಸ್ಫ್ರಾಕ್ಸಿಯಾ ಅನ್ನೋದು ಇದು ದೈಹಿಕ ನ್ಯೂನ್ಯತೆ ಅಂದರೆ ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ. ಹಾಗಾದರೆ ನ್ಯೂರೋ ಡೆವಲಪ್ಮೆಂಟಿಗೆ ಡಿಸಾರ್ಡರ್ ಆಗಿದೆ. ಅಲ್ಲಿಗಾಗ ಕೈನನ್ನು ಬಳಸೋಕ್ಕಾಗಲ್ಲ, ಇದು ಸ್ಕಿಲ್ಗೆ ಸಂಬಂಧಪಟ್ಟಿದ್ದು.
ಈ ಸ್ಕಿಲ್ಗೆ ಸಂಬಂಧಪಟ್ಟಂಥ ಡಿಫಿಷಿಯನ್ಸಿನ ಡಿಸ್ಪ್ರಾಕ್ಸಿಯಾ ಅಂತ ಕರೆದು ಡಿಸ್ಟೋಪಿಯಾ ಅಂತ ಬರ್ತದೆ. ಇದು ಕೂಡ ಒಂದು ರೀತಿಯಾದಂಥ ಡಿಸಾರ್ಡರೇ. ಡಿಸಾರ್ಡರ್ ಅಂದಾಗ ಇನ್ವಾಲಂಟ್ರಿ ನಮ್ಮಲ್ಲಿ ಮಸಲ್ಸ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಇನ್ವಾಲಂಟ್ರಿ ಮಸಲ್ಸ್ಗಳು ಯಾವಾಗ ಕೆಲಸ ಮಾಡಲ್ಲ, ಕೈ ಕಾಲುಗಳೆಲ್ಲ ಕಂಟ್ರೋಲ್ ಆಗಿರಲ್ಲ ಇವನಿಗೆ. ಅದಕ್ಕೆ ಡಿಸ್ಟೋಪಿಯಾ ಅಂತ ಕರಿತಾ ಬರ್ತಾರೆ. ಡಿಸ್ಟೋಫಿಯಾ ಅಂದರೆ ಇನ್ವಾಲಂಟ್ರಿ, ಅನೈಚ್ಛಿಕ ಸ್ನಾಯುಗಳು ಏನು ಮಾಡಲ್ಲ, ಸರಿಯಾಗಿ ಕೆಲಸ ಮಾಡದೇ ಇರೋದ, ಕತ್ತು ಕಾಲು ಕೈ ಎಲ್ಲ ಸರಿಯಾಗಿ ನಿಂತ್ಕೊಳಲ್ಲ ಈ ವ್ಯಕ್ತಿಗೆ. ಡಿಸ್ಟೋಫಿಯಾ ಅಂತ ಕರಿತಾ ಬರ್ತೀವಿ. ಡಿಸ್ನೋಮಿಯಾ ಅಂತ ಕರೆದ್ರೆ ಇದು ಗೊತ್ತಿರಬೇಕು ನಿಮಗೆ. ಕೆಲವು ಟೈಮಲ್ಲಿ ಕೆಲವು ವ್ಯಕ್ತಿಗಳ ಹೆಸರು ಮತ್ತು ಇಸವಿ ಅಥವಾ ಇನ್ನೊಂದು ಭಾಳ ಮುಖ್ಯವಾದದ್ದಂದರೆ ಇನ್ನು ಸಂಖ್ಯೆ ಯಾವುದು ಇದು ಬರ್ಬೋದು, ಸಂಖ್ಯೆ ಬರ್ಬೋದು, ವ್ಯಕ್ತಿಗಳ ಹೆಸರು ಜ್ಞಾಪಕ ಬರದೇ ಇರ್ಬೋದು. ಇದಕ್ಕೆ ನಾವು ನೋಮಿಯಾ ಅಂತ ಕರಿತೀವಿ. ಡಿಸ್ನೋಮಿಯಾ ಅಂದರೆ ಮೆಮೊರಿ ಲಾಸ್ ಆಗಿರ್ತದೆ, ಅವ್ನಿಗೆ ಎಷ್ಟೋ ಹೊತ್ತಿಗೆ ಜ್ಞಾಪಕ ಬರ್ತದೆ. ಇದನ್ನು ನಾವು ಡಿಸ್ನೋಮಿಯಾ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಮುಂದೆ ಬಂದಾಗ ಡಿಸ್ಫಾಸಿಯಾ ಅಂದಾಗ ದಿಸ್ ಇಸ್ ದ ಆನ್ಸರ್. ಯಾಕೆ ಉಚ್ಚಾರಣೆಯಲ್ಲಿ ಸಮಸ್ಯೆ ಇದೆ ಅಂದರೆ ಇದು ಆನ್ಸರ್ ಆಗಿದೆ. ಅಲ್ಲಿಗೆ ಅರ್ಥ ಉಚ್ಚಾರಣೆಯಲ್ಲಿ ಸಮಸ್ಯೆ, ಎದುರುಗಡೆ ಇರೋರ ಜೊತೆಗೆ ಸಂವಹನ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಇಂಥ ಸಮಸ್ಯೆಗಳು ಉಂಟಾಗ್ತಾ ಬಂದರೆ ಡಿಸ್ಫಾಸಿಯಾ, ಇದಕ್ಕೆ ಅಫಾಸಿಯಾ ಅಂತ ಕೂಡ ಕರೀತಾರೆ. ಅಫಾಸಿಯಾ ಡಿಸ್ಫಾಸಿಯಾ ಅಥವಾ ಅಫಾಸಿಯಾ, ಇದಕ್ಕೆ ಇನ್ನೊಂದು ಹೆಸರು ಅಫಾಸಿಯಾ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಈಗ ಮುಂದೆ ಬರ್ತಾ ಇದ್ದೀನಿ, ಇದರಿಗೆ ಡ್ರಿಲ್ ಆಗ್ತಾ ಬರ್ತದೆ. ಮೊದಲನೇ ಬಂದಾಗ ಡಿಸ್ಕ್ಯಾಲ್ಕುಲಿಯಾ ಎಂಬ ಕಲಿಕಾ ನ್ಯೂನತೆ ಸಂಬಂಧಿಸಿರುವುದು. ನಿಮ್ಗೆ ಅರ್ಥ ಆಯ್ತು ಈಗ. ಕ್ಯಾಲ್ಕುಲಿಯಾ ಅಂತ ಅಂದಾಗ ನೀಟಾಗಿ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆ ಆನ್ಸರ್ ಮಾಡ್ಬೋದು. ಏನದು? ಗಣಿತಕ್ಕೆ ಸಂಬಂಧಿಸಿದ್ದು. ಸರಿ, ಬರವಣಿಗೆಗಾದರೆ ಡಿಸ್ಗ್ರಾಫಿಯಾ. ಸರಿ, ಅಂಗಾಂಗಗಳ ಸಹಕಾರ ಇಲ್ಲ ಅಂದರೆ ಡಿಸ್ಟೋಪಿಯಾ ಅಂತ ಬರ್ತೀವಿ. ಹಾಗಾದ್ರೆ ಓದೋದಕ್ಕೆ ಸಮಸ್ಯೆ ಆದರೆ ಡಿಸ್ಲೆಕ್ಸಿಯಾ ಅಂತ ಕರಿತಾ ಬರ್ತೀವಿ. ಇದಕ್ಕೆ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಕೋಬೋದು. ಬರವಣಿಗೆಗೆ ಬಂದರೆ ಡಿಸ್ಗ್ರಾಫಿಯಾ, ಮ್ಯಾಥಮೆಟಿಕ್ಸಿಗೆ ಬಂದರೆ ಡಿಸ್ಕ್ಯಾಲ್ಕುಲಿಯಾ. ಹಾಗಾದರೆ ಇದಕ್ಕೆ ಅಂಗಾಂಗಗಳ ಸಹಕಾರ ಇಲ್ಲದೇ ಇರುವಂಥದ್ದಾದರೆ, ಅದರ ಪ್ರಾಬ್ಲಮ್ ಆದರೆ ಡಿಸ್ಟೋಪಿಯಾ ಅಂತ ಕರಿತಾ ಬರ್ತೀವಿ. ಈಗ ಓದೋದಕ್ಕೆ ಸಮಸ್ಯೆ ಆದರೆ ಡಿಸ್ಲೆಕ್ಸಿಯಾ. ಇನ್ನೂ ಒಂದು ಪ್ರಶ್ನೆ ತೆಗೆದಿದ್ದಾರೆ, ಮುಂದೆ ಬರ್ತೀನಿ. ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆಯನ್ನು, ಅಲ್ಲಿಗೆ ಅರ್ಥ ಬರವಣಿಗೆನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಆಯಿತು. ಈಗ ನಿಮಗೆ ಗೊತ್ತಾಗಿದೆ ಡಿಸ್ಲೆಕ್ಸಿಯಾ ಬರಲ್ಲ. ಇದು ಡಿಸ್ಲೆಕ್ಸಿಯಾ ಅಂದರೆ ಅರ್ಥ ಇದು ಓದೋ ಸಮಸ್ಯೆ, ಓದುವುದು. ಅಲ್ಲಿಗೆ ಓದೋದಾದ್ರಿಂದ ಇದು ಬರಲ್ಲ. ಅವ್ರು ಬರೆದಿರೋದೇನಂತ ಬರವಣಿಗೆಗೆ ಸಂಬಂಧಪಟ್ಟ ಅಕ್ಷರಗಳ ರಚನೆ. ಹಾಗಾದರೆ ಡಿಸ್ಕ್ಯಾಲ್ಕುಲಿಯಾ ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬರ್ತದೆ. ಹಾಗಾದ್ರೆ ಇದು ಬರಲ್ಲ. ನೆಕ್ಸ್ಟ್ ಮುಂದೆ ಬರ್ತೀನಿ. ಡಿಸ್ಗ್ರಾಫಿಯಾ, ದಿಸ್ ಈಸ್ ದ ಆನ್ಸರ್. ಇದು ಸರಿಯಾದ ಉತ್ತರವಾಗಿದೆ. ಅದಕ್ಕೆ ಡಿಸ್ಗ್ರಾಫಿಯಾ ಅನ್ನೋದು ಸರಿಯಾದ ಆನ್ಸರು. ನೆಕ್ಸ್ಟ್ ಮುಂದೆ ಬರ್ತೀನಿ. ಡಿಸ್ಫಾಕ್ಸಿಯಾ ಅಂತ ಬಂದಿದೆ. ಡಿಸ್ಫಾಕ್ಸಿಯಾ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು, ದೈಹಿಕ ನ್ಯೂನ್ಯತೆ. ಎಲ್ಲಿಗದು? ನಮ್ಮ ನರಮಂಡಲದಲ್ಲಿ ವ್ಯತ್ಯಾಸವಾದಾಗ ದೈಹಿಕ ನ್ಯೂನ್ಯತೆ ಬರುತ್ತೆ. ಅದು ಇಂಥ ಕಲಿಕಾ ನ್ಯೂನ್ಯತೆಗೆ ಬರೆಯೋಕ್ಕಾಗದೇ ಇರೋದು, ಅಕ್ಷರಗಳಲ್ಲಿ ಜೋಡಣೆಯಲ್ಲಿ ವ್ಯತ್ಯಾಸ ಆದರೆ ಡಿಸ್ಗ್ರಾಫಿಯಾ. ಬರೆಯೋಕ್ಕೆ ಆಗ್ತಾಯಿಲ್ಲ, ನನಗೆ ಡಿಸೇಬಲ್ ಆಗಿದೆ, ಅಲ್ಲಿಗೆ ಅರ್ಥ ಸೈಕೋಮೋಟರ್ ಅಂತ ಕರಿತಾ ಬರ್ತೀವಿ. ಸೈಕೋಮೋಟರ್ ಅಂದರೆ ನನಗೆ ಯಾವುದೋ ಸ್ಕಿಲ್ಲನ್ನು ಇದು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಆನ್ಸರ್, ಕರಿಯಾದ ಆನ್ಸರ್ಸು ಡಿಸ್ಗ್ರಾಫಿಯಾ ಅನ್ನೋದು ಆನ್ಸರ್. ಇದಕ್ಕೆ ಯಾಕೆ ಡಿಸ್ಗ್ರಾಫಿಯಾ ಆನ್ಸರ್ ಅಂದರೆ ಅಕ್ಷರಗಳ ಜೋಡಣೆ. ಬರವಣಿಗೆ ಅಂತ ಬಂದಾಗ ಗ್ರಾಫಿಯಾ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರ್ತೀನಿ. ಇನ್ಯಾವುದು ಬಂದಿದೆ? ಒಂದು ಮಗು ಓದುವಾಗ ಪದಗಳನ್ನು ಬಿಡುತ್ತಾನೆ ಅಥವಾ ಸೇರಿಸ್ತಾನೆ. ಓದ್ತಾ ಇರಬೇಕಾದ್ರೆ ಸೇರಿಸೋದು ಬಿಡೋದು ಹಾಗಾದ್ರೆ ಮಾಡ್ತಾ ಇದ್ದಾನೆ ಅಂದರೆ ಇದು ಓದುವ ಸಮಸ್ಯೆ ಇದೆ. ಇಂಥ ಕಲಿಕಾ ನ್ಯೂನತೆಗೆ ಏನೆಂದು ಕರೀತೀರಾ ಅಂತ ಕೇಳಿದಾಗ ಡಿಸ್ಲೆಕ್ಸಿಯಾ ಅಂತ ಕರಿತಾ ಬರ್ತೀವಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರು. ಡಿಸ್ಲೆಕ್ಸಿಯಾ ಯಾವುದಕ್ಕೆ ಡಿಸಾರ್ಡರ್? ಇದು ರೀಡಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದಾಗ ಡಿಸ್ಗ್ರಾಫಿಯಾ ಅಂದಾಗ ಬರೆಯೋದು. ಡಿಸ್ಕ್ಯಾಲ್ಕುಲಿಯಾ ಮತ್ತು ಗಣಿತ. ಡಿಸ್ನೋಮಿಯಾ ಹಾಗಾದರೆ ಇಸ್ವಿಗಳನ್ನು ಯಾವಾಗಲೂ ಜ್ಞಾಪಿಸ್ಕೊಳ್ಳೋದು ಕಷ್ಟ ಆಗ್ತಾ ಬಂದರೆ ಡಿಸ್ನೋಮಿಯಾ ಅಂತ ಕರಿತಾ ಬರ್ತೀವಿ. ಇಸ್ವಿಗಳು, ಸ್ಥಳಗಳು, ಹಂಗಾರೆ ವ್ಯಕ್ತಿಗಳ ಹೆಸರನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಬರ್ತದೆ. ಅದಕ್ಕೆ ಇದು ಮೆಮೊರಿ ಲಾಸ್ ಆಗಿರ್ತದೆ. ಇದು ಕೂಡ ನರಮಂಡಲದಲ್ಲಿ ವ್ಯತ್ಯಾಸವಾದಾಗ ಹಾಗಾದರೆ ಮರುವಾಗ್ತಾ ಬರೋದು ಸಂಖ್ಯೆಗಳನ್ನು ಅಥವಾ ಗೊತ್ತಿರಲಿ ನಿಮಗೆ ವ್ಯಕ್ತಿಗಳ ಹೆಸರು ಅದು ಹೆಸರನ್ನು ಇದು ಮಾಡ್ತಾ ಬಂದರೆ ಇದಕ್ಕೆಲ್ಲದೂ ಕೂಡ ಮರೆತು ಬಿಟ್ಟರೆ ಮರೆಯೋದು ಆ ತಕ್ಷಣಕ್ಕೆ ಜ್ಞಾಪಕ ಬರಲ್ಲ. ಇದಕ್ಕೆ ನಾವೇನಂತ ಕರಿಬೋದು? ಡಿಸ್ನೋಮಿಯಾ ಅಂತ ಕರಿತಾ ಬರ್ತೀವಿ. ಡಿಸ್ನೋಮಿಯಾ ಇದು ಸಿಮಿಲರ್ ಟು ದ ಡಿಸ್ಪಾಸಿಯಾ ಬರ್ತದೆ. ಡಿಸ್ಪಾಸಿಯಾದಂದರೆ ಸ್ವಲ್ಪ ಉಚ್ಚಾರಣೆಯನ್ನು ಸಮಸ್ಯೆ ಪಡ್ತಾನೆ. ಇವನು ಹಂಗಲ್ಲ, ಮರ್ತು ಬಿಟ್ಟಿರ್ತಾನೆ. ಇವನು ಏನು ಮರ್ತಿರ್ತಾನೆ? ಆ ವಿಷಯನೇ ಜ್ಞಾಪಕ ಬರಲ್ಲ. ಗಾಬರಿಯಾಗಿ ನಿಂತ್ಕೊತಾನೆ ಅವನು. ಏನೋ ಇದಾಗ್ತಾ ಬರ್ತೀವಿ, ಇಸ್ವಿ ಜ್ಞಾಪಕ ಬರ್ತಾ ಇಲ್ಲ, ವ್ಯಕ್ತಿ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಅದು ಬೇರೆ, ಉಚ್ಚಾರಣೆ ಬರದೇ ಇರೋದೇ ಬೇರೆ. ಅದು ಬರ್ತಾ ಇದ್ದರೆ ಡಿಸ್ಪಾಸಿಯಾ ಅಂತ ಕರಿತಾ ಬರ್ತೀವಿ.
ಇದು ಒಂದೊಂದು ಕೂಡ ಡಿಸೇಬಲ್ಸು, ಲರ್ನಿಂಗ್ ಡಿಸೇಬಲ್ಸ್ ಅಂತ ಕರಿತಾ ಬರ್ತೀವಿ, ಮಕ್ಕಳಲ್ಲಿ ಕಂಡು ಬರ್ತವೆ ಇವು. ನೆಕ್ಸ್ಟ್ ಮುಂದಿನ ಇದಕ್ಕೆ ಹೋಗ್ತಾ ಬರ್ತೀನಿ. ವಿದ್ಯಾರ್ಥಿಯು ಪದವನ್ನು ಉಚ್ಚಾರಿಸುವಾಗ ಆ ಕ್ಷಣದಲ್ಲಿ ಪದವು ಜ್ಞಾಪಕ ಬರ್ತಾ ಇಲ್ಲ, ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಸಮಸ್ಯೆ. ಅದಕ್ಕೆ ನಾನು ಹೇಳಿದೆ ಡಿಸ್ಪಾಸಿಯಾ ಅಂತ ಕರೆದೆ. ಡಿಸ್ಪಾಸಿಯಾ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಆನ್ಸರ್. ಇದು 4ನೇದು ಆನ್ಸರ್. ಡಿಸ್ಪಾಸಿಯಾ ಅನ್ನೋದು ಆನ್ಸರು. ಡಿಸ್ಪಾಸಿಯಾದಾಗ ಏನು ಮಾಡ್ತಾನೆ, ಉಚ್ಚಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಕೊದ್ಲಿಸ್ತಾನೆ ಅವನು. ಹಾಗಾದರೆ ಏನೋ ಜ್ಞಾಪಿಸ್ಕೊಳ್ಳೋದೆ. ತುಂಬ ಹೊತ್ತಾದರೆ ಅದನ್ನು ಡಿಸ್ನೋಮಿಯಾ ಅಂತ ಕರಿತೀವಿ. ಡಿಸ್ನೋಮಿಯಾ ಅಂದರೆ ಲಾಂಗ್ ಟರ್ಮ್ ಅವನಿಗೆ ಜ್ಞಾಪಕನೇ ಬರಲ್ಲ. ಈಗ ಹೇಳ್ಬೇಕಾದ್ರೆ ಸ್ವಲ್ಪ ಉಚ್ಚಾರಣೆಯಲ್ಲಿ ಕೊದ್ಲಿಸ್ತಾ ಬರ್ತಾನೆ, ಕಮ್ಯುನಿಕೇಷನ್ ಸ್ವಲ್ಪ ಇದಾಗ್ತಾ ಬರುತ್ತೆ. ಇಂಥ ಡಿಸೇಬಲ್ಸ್ಗೆ ನಾವು ಡಿಸ್ಪೇಸಿಯಾ ಅಂತ ಕರಿತೀವಿ. ಡಿಸ್ಪೇಸಿಯಾ ಇದಕ್ಕೆ ಅಫೇಸಿಯಾ ಅಂತ ಕೂಡ ಕರಿಬೋದು. ಅಫಾಸಿಯಾ ಅಂತ ಕರಿಬೋದು. ಡಿಸ್ಪಾಸಿಯಾ ಅಥವಾ ಅಫಾಸಿಯಾ. ಇಲ್ಲಿ ಬಂದಾಗ ಡಿಸ್ಪ್ರೆಕ್ಷಿಯಾ ಅಂದರೆ ದೈಹಿಕ ನ್ಯೂನತೆ ಅಂತ ಗೊತ್ತಾಯಿತು. ತುಂಬ ಸಾರಿ ರಿಪೀಟ್ ಆಗ್ಬಿಡ್ತೀವಿ ಕ್ವೆಶನ್ಸು. ಹಾಗಾದರೆ ನಿಮಗೆ ದೃಢ ಆಗಲಿ ಅಂತ ನಾನು ಮಾಡ್ತಾ ಇದ್ದೆ. ಡಿಸ್ಟೋಪಿಯಾ ಅಂತ ಅಂದಾಗ ಅಲ್ಲಿಗೆ ಇನ್ವಾಲೆಂಟ್ರಿ ಮಸಲ್ಸ್ ಅಂತ ಕರಿತೀವಿ. ಹಾಗಾದರೆ ಅನೈಚ್ಛಿಕ, ನಮ್ಮಲ್ಲಿ ಸುಮಾರು ಕತ್ತಿ ನೋವು ಇವೆಲ್ಲ ಕಂಟ್ರೋಲ್ಗೆ ಇರಲ್ಲ, ನಾವು ಹೇಳ್ದಂಗೆ ಕಂಟ್ರೋಲಿಗೆ ಬರಲ್ಲ ಅವಕ್ಕೆ. ಅದರಿಂದ ಏನು ಮಾಡ್ತೀವಿ, ಡಿಸ್ಟೋಫಿಯಾ ಅಂತ ಕರಿತೀವಿ. ನೋಮಿಯಾ ಅಂತ ಅಂದಾಗ ಇಸ್ವಿಗಳು ಅಥವಾ ಇದು ಆ ಜ್ಞಾಪಕಕ್ಕೆ ಬರಲ್ಲ, ಯಾರು ಹೆಸರು ಇವೆಲ್ಲವೂ ಕೂಡ ರಿಪೀಟ್ ಆಗ್ತಾ ಬರಲ್ಲ. ಇವೆರಡಕ್ಕೂ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಉಚ್ಚಾರಣೆ ಸಮಸ್ಯೆ ಅಂದರೆ, ಉಚ್ಚಾರಣೆಯಲ್ಲಿ ಸಮಸ್ಯೆ ಇದೆ ಅಂದರೆ ಯು ಶುಡ್ ರೈಟ್ ದ ಡಿಸ್ಪಾಸಿಯಾ. ಇದು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಇನ್ನೊಂದು ಕೇಳಿದ್ದಾನೆ, ಒಂದು ಮಗುವು 110 ಎಂಬ ಸಂಖ್ಯೆಯನ್ನು 110 ಎಂಬ ಸಂಖ್ಯೆ ಹಿಂಗೆ ಬರಿತಾ ಬರ್ತದೆ. 110 ಅನ್ನೋದ್ರಿಗೆ ಪಾಪ ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಸ್ಥಾನ ಬೆಲೆ ಗೊತ್ತಾಗ್ತಾ ಇಲ್ಲ, 110 ಹಿಂಗೆ ಬರೀತೆ ಎಂದು ಬರೆಯುವುದನ್ನು ಈ ದೌರ್ಬಲ್ಯವನ್ನು ಹೀಗೆಂದು ಕರೆಯುತ್ತಾರೆ. ಅಲ್ಲಿಗೆ ಅರ್ಥ, ಮಗುಗೆ ಗಣಿತದ ಸಮಸ್ಯೆ ಇದೆ. ನಾನು ಹಿಂದ್ಗಡೆ ಹೇಳಿದ್ದೆ ನಿಮಗೆ, 1001 ಬರಿ ಅಂದರೆ 1000 ಬರೆದುಬಿಟ್ಟು ಅದ್ರ ಜೊತೆಗೆ 1 ಬರಿತಾ ಬರ್ತದೆ. 1010 ಬರಿಯಪ್ಪ ಅಂತಂದರೆ 1000 ಬರೆದು 10 ಬರೀತದೆ. ಈಗ ಇಲ್ಲಿ ಏನು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಏನು ಅಂದರೆ 100 ಜೊತೆಗೆ 10 ಬರ್ತದೆ. 110 ಬರಿಬೇಕಾದ್ರೆ ಅವನಿಗೆ 110 ಹಿಂಗೆ ಬರಿಬೇಕು ಅನ್ನೋಂಥ ಇದಿಲ್ಲ. ಹಾಗಾದ್ರೆ ನ್ಯೂನ್ಯತೆ ಇದೆ, ಸ್ಥಾನ ಬೆಲೆ ಸಮಸ್ಯೆ ಇದೆ, ಅಂಕೆಗಳ ಲೆಕ್ಕಗಳನ್ನು ಮಾಡೋದ್ರಿಗೆ ಸಮಸ್ಯೆ ಇದೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಡಿಸ್ಕ್ಯಾಲ್ಕುಲಿಯಾ ಅಂತ ಅಂದರೆ ಲೆಕ್ಕದಲ್ಲಿ ಸಮಸ್ಯೆ, ಗಣಿತದಲ್ಲಿ ಸಮಸ್ಯೆ. ನೆಕ್ಸ್ಟು ಇದು ಬಂದರೆ ಡಿಸ್ಗ್ರಾಫಿಯಾ, ಬರವಣಿಗೆ ಸಮಸ್ಯೆ. ಇದೇನೋ ಡಿಸ್ಕ್ಯಾಲ್ಸಿಯಾ ಅಂತ ಕೊಟ್ಟವ್ರೆ, ಇದಕ್ಕೆ ಸಂಬಂಧವೇ ಇಲ್ಲ ಪದ, ಅದು ಕನ್ಫ್ಯೂಷನ್ ಮಾಡೋದಕ್ಕಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಸ್ಕ್ಯಾಲಿಗ್ರಾಫಿಯಾ, ಇದು ಬರಲ್ಲ. ಹಾಗಾದ್ರೆ ಬರೋದೇ ಡಿಸ್ಕ್ಯಾಲಿಕ್ಲಿಯಾ. ಈಗ ನಿಮಗೆ ಪರ್ಫೆಕ್ಟ್ ಆಗ್ಬಿಡ್ತು. ಆ ಡಿಸಾರ್ಡರ್ಸ್ ಎಲ್ಲ ಬಯಾಟ್ ಆಗ್ಬಿಟ್ಟವೆ. ಡಿಸ್ಲೆಕ್ಸಿಯಾ ಅಂದರೆ ಓದೋದು, ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ, ಡಿಸ್ಕ್ಯಾಲ್ಕುಲಿಯಾ ಅಂತ ಅಂದರೆ ಆಗ ಲೆಕ್ಕಾಚಾರ ಮಾಡುವಂಥದ್ದು, ಡಿಸ್ಪಾಸಿಯಾ ಅಂದರೆ ಉಚ್ಚಾರಣೆಯಲ್ಲಿ ಸಮಸ್ಯೆ, ಡಿಸ್ಫ್ರಾಕ್ಷಿಯಾ ಅಂತ ಅಂದರೆ ದೈಹಿಕವಾದಂಥ ಇವು ಮಸಲ್ಸ್ ಇದ್ದಾಗ, ಡಿಸ್ಟೋಫಿಯಾ ಅಂತ ಅಂದಾಗ ಅಂಗಾಂಗಗಳು ಕಂಟ್ರೋಲಿಗಿರಲ್ಲ, ಆಗ ಇದು ಮಾಡ್ತಾ ಬರುತ್ತೆ. ಡಿಸ್ನೋಮಿಯಾ ಅಂದರೆ ನೆನಪಿಗೆ ಬರಲ್ಲ, ಯಾವುದು ಇಸ್ವಿಗಳು, ವ್ಯಕ್ತಿ ಹೆಸರುಗಳು, ಸ್ಥಳಗಳ ಹೆಸರುಗಳು ಜ್ಞಾಪಕ ಬರಲ್ಲ. ಈ ಥರದವೆಲ್ಲ ಡಿಸಾರ್ಡರ್ಸನ್ನು ನಾವು ಕಲಿಕಾ ನ್ಯೂನತೆಗಳು ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. 2 ಪತ್ರಿಕೆಯಲ್ಲೂ ಕೂಡ ಈ ಕ್ವಶನ್ಸು ಕಡ್ಡಾಯವಾಗಿ ಬರ್ತದೆ. ಇದನ್ನು ತಾವು ನೋಡ್ಕೊಂಡು ಹೋಗಬೇಕು. ಮುಂದೆ ನೋಡ್ತಾ ಬರ್ತೀನಿ. ಇದು ಬಂದಾಗ ಇವುಗಳಲ್ಲಿ ಯಾವುದು ಸಮಂಜಸತೆ ಅರ್ಥವನ್ನು ಕೊಡುತ್ತದೆ. ಸಮಂಜಸತೆ ಅರ್ಥ ಅಂದಾಗ ಗೊತ್ತಿಲ್ಲ ನಿಮಗೆ, ಇದು ಸಮಂಜಸ ಅಂದರೆ ವೆಲಿಡಿಟಿ ಅಂತ ಕರಿತಾ ಬರ್ತೀನಿ. ವೆಲಿಡಿಟಿಯನ್ನು ಸೂಚಿಸೋದೆ. ಸರ್ ವೆಲಿಡಿಟಿಯನ್ನು ಸೂಚಿಸೋದೇನು, ಯಾವುದದು? ಆನ್ಸರ್ ಸ್ವಲ್ಪ ಕೊಟ್ಬಿಟ್ಟಿರ್ತೀನಿ, ಆದರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಪರೀಕ್ಷೆ ಅಳತೆ ಮಾಡಬೇಕಾದದ್ದನ್ನು ಅಳೆದರೆ ಅದನ್ನೇ ನಾವು ಏನಂತ ಕರಿತೀವಿ, ಸಮಂಜಸತೆ ಅಂತ ಕರಿತೀವಿ. ಸಮಂಜಸತೆ ಅಂದರೆ ವೆಲಿಡಿಟಿ ಅಂತ ಕರಿತೀವಿ. ಏನು ಸರ್ ವೆಲಿಡಿಟಿ ಹಂಗಂದ್ರೇನು, ಯಾವಾಗ ನಾವು ಇದನ್ನು ಬಳಸ್ತಾ ಬರ್ತೀವಿ ನೋಡಿ. ಉತ್ತಮವಾದ ಪರೀಕ್ಷೆಗಳು ಅಂದಾಗ ಅದ್ರಾಗೆ ಮಾನದಂಡಗಳಿವೆ. ಒಂದು ಪರೀಕ್ಷೆನ ಉತ್ತಮವಾದಂಥ ಪರೀಕ್ಷೆ ಅಂತ ಕರಿಬೇಕಾರೆ ಮೌಲ್ಯಮಾಪನ ಚಾಪ್ಟ್ರಲ್ಲಿ ಬರ್ತದೆ, ಪೆಡಗೋಗಿನಲ್ಲಿ ಬರ್ತದೆ. ಏನದು ಉತ್ತಮ ಇದು ಅಂದರೆ ಬೋಧನಾ ಕ್ರಮದಲ್ಲಿ ಬರ್ತದೆ. ಏನು ಸರ್ ಉತ್ತಮ ಪರೀಕ್ಷೆ ಅಂದರೆ, ಉತ್ತಮ ಪರೀಕ್ಷೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರೆ ಪ್ಯಾರಾಮೀಟರ್ಸ್ ಇದೆ, ಮಾನದಂಡಗಳಿದೆ, ಅದಕ್ಕೆ ತಂದೆ ಆದ ಕ್ರೈಟೀರಿಯಾಗಳಿದೆ, ಗುಣಲಕ್ಷಣಗಳನ್ನು ಹೊಂದಿರ್ತದೆ. ಇಸ್ ಅ ಗುಡ್ ಟೆಸ್ಟ್ ಅನ್ಬೇಕಾರೆ ಮೊದಲನೇದು ಬಂದಾಗ ಗೊತ್ತಿರಬೇಕು, ವಸ್ತುನಿಷ್ಠತೆ ಹೊಂದಿರಬೇಕು. ವಸ್ತುನಿಷ್ಠತೆ ಹಂಗಾರೆ ಆಬ್ಜೆಕ್ಟಿವಿಟಿಯನ್ನು ಹೊಂದಿರ್ತದೆ. ವಸ್ತುನಿಷ್ಠತೆ ಅಂದರೆ ಆಬ್ಜೆಕ್ಟಿವಿಟಿ. 2ನೇ ಅಂಶ ಬಂದಾಗ ವಿಶ್ವಾಸನೀಯತೆ ಇರಬೇಕು. ವಿಶ್ವಾಸನೀಯತೆ ಇದು ಕೂಡ ಅತ್ಯಂತ ಮುಖ್ಯವಾದಂಥ ಒಂದು ಮಾನದಂಡ.
ಒಂದು ಉತ್ತಮ ಪರೀಕ್ಷೆ ಅಂತ ಕರಿಬೇಕಾದಕ್ಕೆ ಲಕ್ಷಣಗಳನ್ನು ಹೊಂದಿರಬೇಕು. ಮೂರನೇದು ಬಂದಾಗ ಸಮಂಜಸತೆ ಅಂದರೆ ವೆಲಿಡಿಟಿ ಇರಬೇಕು. ಸಮಂಜಸತೆ ಆ ಕ್ವಶನ್ ಕೇಳಿದ್ರೆ ಅದ್ರ ಬಗ್ಗೆ ಹೇಳಿದೆ ಸಮಂಜಸತೆ. ಈಗ ಬರ್ತೀನಿ ನಾನೀಗ ಏನದು ಆಬ್ಜೆಕ್ಟಿವಿಟಿ ಇನ್ನೊಂದು ರಿಲಯಬಿಲಿಟಿ. ಹಾಗಾದರೆ ರಿಲಯಬಿಲಿಟಿ ಅಂದಾಗ ಇದು ಒಂದು ಪ್ಯಾರಾಮೀಟ್ರು, ಅದೊಂದು ಮಾನದಂಡ. ನೆಕ್ಸ್ಟು ವೆಲಿಡಿಟಿ ಅಂತ ಇರಬೇಕು. ನೆಕ್ಸ್ಟ್ ವೆಲಿಡಿಟಿ ಇರಲೇಬೇಕಾಗುತ್ತೆ. ಈ ವೆಲಿಡಿಟಿ ಇರಬೇಕು. ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ಪ್ರಾಯೋಗಿಕತೆ ಇರಬೇಕಾಗುತ್ತೆ. ಪ್ರಾಯೋಗಿಕತೆ ಕಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಬಂದಾಗ ಅತ್ಯಂತ ಮುಖ್ಯವಾದದ್ದು ಸ್ಪಷ್ಟತೆ ಇರಬೇಕು. ಪರೀಕ್ಷೆಗಳಲ್ಲಿ ಸ್ಪಷ್ಟತೆ ಎಂದಾಗ ಅದನ್ನು ಇದಿಲ್ದಲೆ ಸ್ಪಷ್ಟವಾಗಿದ್ದು ಮಾಡ್ತಾ ಬರಬೇಕು. ವ್ಯಾಪಕತೆ ಇರಬೇಕು. ವ್ಯಾಪಕತೆ ಅಂದರೆ ಕಾಂಪ್ರಿಹೆನ್ಸಿವ್ ಅಂತ ಕರಿತಾ ಬರ್ತೀನಿ. ವ್ಯಾಪಕತೆ. ಇನ್ನೂ ಮುಖ್ಯವಾದದ್ದಂದರೆ 7th ಬನ್ನು ಅತ್ಯಂತ ಮುಖ್ಯವಾದದ್ದು ಉಪಯುಕ್ತತೆ ಇರಬೇಕು. ಅದನ್ನು ಶಾಲೆಗಳಲ್ಲಿ ಬಳಸಂಗಿರ್ಬೇಕು. ಅದಕ್ಕೇನಂತ ಕರಿತೀವಿ, ಯುಟಿಲಿಟಿ ಇರಬೇಕು. ಉಪಯುಕ್ತತೆಯನ್ನು ಹೊಂದಿದ್ರೆ ಮಾತ್ರ ಇದಾಗ್ತಾ ಬರುತ್ತೆ. ಇಂಥ ಮಾನದಂಡಗಳನ್ನು ಯಾವ ಪರೀಕ್ಷೆ ಹೊಂದಿರ್ತದೋ ಅದನ್ನು ಉತ್ತಮವಾದ ಪರೀಕ್ಷೆ ಅಂತ ಕರಿತೀವಿ. ಸ್ವಲ್ಪ ನಾನು ಮಾತಾಡ್ತಾ ಬರ್ತೀನಿ. ಸರಿ, ವಸ್ತುನಿಷ್ಠತೆ ಅಂದ್ರೇನು? ಸರಿ ಸರ್, ವಸ್ತುನಿಷ್ಠತೆ ಅಂದರೆ ಭಾಳ ಸಿಂಪಲ್ಲಾಗಿ ಎಳೆದು ಬಿಡ್ತೀನಿ. ನಿಧಾನ ಮಾತಾಡ್ತಾ ಬರ್ರಿ. ಏನದು? ಒಂದು ಉತ್ತರಕ್ಕೆ ವಸ್ತುನಿಷ್ಠತೆ ಎಂದಾಗ ಆಗ ಆಬ್ಜೆಕ್ಟಿವಿಟಿ ಅಂತ ಕರಿತಾ ಬರ್ತೀವಿ. ವಸ್ತುನಿಷ್ಠತೆ ಎಂದಾಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂಥ ಪರೀಕ್ಷೆಯಲ್ಲಿ ಕೊಟ್ಟಂಥ ಪ್ರಶ್ನೆಗಳು ಒಂದೇ ಉತ್ತರವನ್ನು ಕೊಡಬೇಕು. ಹಾಗಾದರೆ ಒಂದು ಅಂಕ ಒಂದೇ ಆಗಿರಬೇಕು. ಹಾಗಾದ್ರೆ ಒಂದೇ ಅಂಕವನ್ನು ಬಂದರೆ ಅದೇನಂತ ಕರಿತೀವಿ ಗೊತ್ತಾ? ದಟ್ ಈಸ್ ಕಾಲ್ಡ್ ಎಸ್ ಎ ಆಬ್ಜೆಕ್ಟಿವಿಟಿ ಅಂತ ಕರಿತಾ ಬರ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರು ಪರೀಕ್ಷೆ ಮಾಡಿದ್ರೂ ಕೂಡ ಅಂಕ ಮಾತ್ರ ಒಂದೇ ಆಗಿರಬೇಕು. ಇದಕ್ಕೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಎಸ್ ಎ ಆಬ್ಜೆಕ್ಟಿವಿಟಿ. ಈ ಆಬ್ಜೆಕ್ಟಿವಿಟಿ ಅಂದ್ರೇನು? ನೆಕ್ಸ್ಟು ಮುಂದೆ ಬಂದಾಗ ಹಾಗಾದರೆ ವಿಶ್ವಾಸನೀಯತೆ ಅಂದ್ರೇನು ಮತ್ತು ವಿಶ್ವಾಸನೀಯತೆ. ನೆಕ್ಸ್ಟ್ ಮುಂದೆ ಸಮಂಜಸತೆ. ಇವೆಲ್ಲದ್ರ ಬಗ್ಗೆ ಮುಂದಿನ ತರಗತಿನಲ್ಲಿ ನಾನು ಇವನ್ನೆಲ್ಲವೂ ಕೂಡ ಆಳವಾಗಿ ಉದಾಹರಣೆಯನ್ನು ಕೊಡ್ತಾ ಮಾತಾಡ್ತಾ ಬರ್ತೀನಿ. ಅಲ್ಲಿಗೆ ವಿಶ್ವಾಸನೀಯತೆಗೂ ವಸ್ತುನಿಷ್ಠತೆಗೂ ಏನು ವ್ಯತ್ಯಾಸ, ಸಮಂಜಸತೆಗೂ ಏನು ವ್ಯತ್ಯಾಸ, ವ್ಯಾಪಕತೆಗಿರುವಂಥ ವ್ಯತ್ಯಾಸ ಏನು, ಅದ್ರ ಬಗ್ಗೆ ಕೂಲಂಕುಷವಾಗಿ ಮುಂದಿನ ತರಗತಿನಲ್ಲಿ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.